ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಎಂದಿನಂತೆ ಇಂದಿನ ನಮ್ಮ ವಿಶೇಷ ಅತಿಥಿಗಳು, ಅವ್ರ ಬಗ್ಗೆ ತಿಳಿಸಬೇಕು ಅಂತಂದ್ರೆ ಸಾಕಷ್ಟು ವಿಚಾರಗಳಿದೆ. ಯಾಕೆಂದ್ರೆ ಅಪ್ಪನಿಂದ ಬಂದಂತಹ ಬರವಣಿಗೆ, ಅಮ್ಮನಿಂದ ಬಂದಂತಹ ದಾಸ ಸಾಹಿತ್ಯದ ಒಲವು. ಅಪ್ಪ ಬರೀತಿದ್ರೆ ಅಮ್ಮ ಹಾಡ್ತಿದ್ರು ಆ ಕಾಲದಲ್ಲಿ ಅಂತ ಹೇಳ್ತಾರೆ. ಮಾತ್ರವಲ್ಲ, ಅಪ್ಪ ಏನೆಲ್ಲ ಬರೀತಿದ್ರು ಅದನ್ನ ಮುಂದೂಡಿಸ್ಕೊಂಡು ಇದೀಗ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ವಿಶೇಷದ ಛಾಪನ್ನ ಮೂಡಿಸಿರುವಂತಹ ಇವತ್ತಿನ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಸಾಕಷ್ಟು ಪ್ರವಾಸವನ್ನ ಮಾಡಿದ್ದಾರೆ. ಅಂದ್ರೆ ಪ್ರವಾಸದ ಬಗ್ಗೆ ಇವರಿಗೆ ಆಸಕ್ತಿ, ಒಲವು, ಪ್ರೀತಿ, ಹುಚ್ಚುತನ ಎಲ್ಲವೂ ಇದ್ದೇ ಇರುತ್ತೆ. ಅಲ್ಲದೆ ಎಲ್ಲೆಲ್ಲಿ ಪ್ರವಾಸ ಮಾಡಿದ್ದಾರೆ ಅದರ ಕುರಿತಾಗಿ ಪ್ರವಾಸ ಕಥನಗಳನ್ನು ಕೂಡ ಬರೆದಿದ್ದಾರೆ. ಪ್ರಸ್ತುತ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ಎಲ್ಲ ಪತ್ರಿಕೆಗಳಲ್ಲಿ ಅಂದ್ರೆ ಮುದ್ರಣ ಮಾಧ್ಯಮದಲ್ಲಿ ಇವರ ಲೇಖನಗಳು ಆಗಿಂದಾಗೆ ಬರ್ತಾನೆ ಇರುತ್ತೆ. ಅವರೇ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಇವತ್ತಿನ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ. ಕಲಬುರಗಿಯ ವಿಶ್ವವಿದ್ಯಾಲಯದಲ್ಲಿ ಇವರು ನಿವೃತ್ತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾಗಿ ತಮ್ಮ ಕರ್ತವ್ಯ ಪರಿಪಾಲನೆಯಲ್ಲಿ ನಿರತರಾಗಿದ್ದು ಇದೀಗ ವಿಶ್ರಾಂತಿಯನ್ನ ಹೊಂದಿದ್ದು ಸಾಕಷ್ಟು ಸಾಹಿತ್ಯದ, ಸಂಗೀತದ ಒಲವನ್ನ ಇಟ್ಕೊಂಡಿರುವಂತಹ ಮುದುಗಲ್ ವೆಂಕಟೇಶ್ ಅವರು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದ ವಿಶೇಷ ಅತಿಥಿಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಸಮಸ್ತ ಚಂದನವಾಹಿ ವೀಕ್ಷಕರಿಗೆ ಕಲ್ಯಾಣ ಕರ್ನಾಟಕದಿಂದ ಬಂದಿರುವ ವೆಂಕಟೇಶ್ ಮುದುಗಲ್ನ ನಮಸ್ಕಾರಗಳು. ನಿಮ್ಮ ವಿಚಾರಗಳನ್ನ ತಿಳಿದುಕೊಳ್ಬೇಕು, ಅಲ್ಲದೆ ಸಾಕಷ್ಟು ವಿಶೇಷತೆಗಳನ್ನ ಹೊತ್ತು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮ ಕಾರ್ಯಕ್ರಮದ ಪ್ರತೀತಿಯಂತೆ ಇವತ್ತು ಒಂದೊಳ್ಳೆ ಮಾತು ಏನಿದೆ ಅಂತ ಹೇಳಿ ನೋಡೋಣ. ವೀಕ್ಷಕರೇ, ಇದೀಗ ಒಂದೊಳ್ಳೆ ಮಾತು. ಇವತ್ತಿನ ಒಂದೊಳ್ಳೆ ಮಾತು ಈ ರೀತಿ ಇದೆ. ರಾಮಕೃಷ್ಣ ಪರಮಹಂಸರ ಸಾಲುಗಳು. ಸ್ವರ್ಗವು ಬೇರೆಲ್ಲೂ ಇಲ್ಲ, ಯಾವಾಗಲೂ ಸಂತೋಷವಾಗಿ ಇರುವವರ ಮನಸ್ಸಿನಲ್ಲೇ ಸ್ವರ್ಗ ಇರುತ್ತದೆ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ. ಯಾವಾಗ ನೋಡ್ಲಿ ಕಷ್ಟ, ನೋವು, ದುಃಖ ಇದರಲ್ಲೇ ಬಳಲ್ತಾ ಇರ್ತೀವಿ. ಎಲ್ರಿಗೂ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಆದ್ರೆ ನಮ್ಮ ಸುಖ, ಸಂತೋಷವನ್ನ, ನೆಮ್ಮದಿಯನ್ನ ಎಲ್ಲಿ ಕಾಣಬೇಕು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಮೊದಲನೇದಾಗಿ ನಾವು ನೆಮ್ಮದಿಯನ್ನ, ಸಂತೋಷವನ್ನ ಇಟ್ಕೊಳ್ಬೇಕು. ಆಗ ಮಾತ್ರ ನಮ್ಮ ಮನಸ್ಸಿನ ಮುಖೇನ ಸ್ವರ್ಗ ಎಲ್ಲಿದೆ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಇದು ಇವತ್ತಿನ ಒಂದೊಳ್ಳೆ ಮಾತಾಗಿತ್ತು. ಅದನ್ನೇ ರಾಮಕೃಷ್ಣ ಪರಮಹಂಸರು ಒಂದೆರಡು ಸಾಲಾಗಿ ನಮಗಾಗಿ ಕೊಟ್ಟಿದ್ದಾರೆ. ಇವತ್ತು ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಮುದುಗಲ್ ವೆಂಕಟೇಶ್ ಅವರು ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಆಸೀನರಾಗಿದ್ದಾರೆ. ಅವರ ವಿಚಾರಗಳು, ಅವರ ಏನೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಅವರಿಂದಲೇ ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ. ಸರ್, ತಾವು ರಾಯಚೂರು ಜಿಲ್ಲೆ ಮುದುಗಲಿಂದ ಬಂದಿದ್ದೀರಿ. ಈ ಮೊದಲೇ ನಾನು ತಿಳಿಸಿದೆ ಅಪ್ಪನಿಂದ ಬಂದಂತಹ ಬರವಣಿಗೆ, ಅಮ್ಮನಿಂದ ಬಂದಂತಹ ಒಂದಿಷ್ಟು ಹಾಡಿನ ಗೀಳು, ದಾಸ ಸಾಹಿತ್ಯದ ಒಲವು. ಈ ಬಗ್ಗೆ ತಿಳಿಸ್ಕೊಡಿ ಸರ್. ನಿಮ್ಮ ಊರಿನ ವಿಶೇಷತೆ ಏನು ಅಂತ ಹೇಳಿ ಮೊದಲನೇದಾಗಿ ತಿಳಿಸಿ. ಖಂಡಿತ. ನನ್ನೂರು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಮುದುಗಲ್ಲು. ಅದೊಂದು ಗ್ರಾಮ ಅನ್ಬೋದು ಅಥವಾ ದೊಡ್ಡ ಪಟ್ಟಣ ಅನ್ಬೋದು. ನಮ್ಮ ತಂದೆಯವರು ಮುದುಗಲ್ ರಾಘವೇಂದ್ರ ಅಂತ, ಅವರು ಶಿಕ್ಷಕ ವೃತ್ತಿಯಲ್ಲಿ ಸೇವೆಯಲ್ಲಿದ್ದರು. ನನ್ನ ತಾಯಿ ಸೀತಾಬಾಯಿ ಮುದುಗಲ್, ಅವರು ಕೂಡ ಮುದುಗಲ್ನವರೇ. ಹೀಗಾಗಿ ನಮ್ಮದು ಸಂಪ್ರದಾಯಸ್ಥ ಕುಟುಂಬ. ಆಮೇಲೆ ನಮ್ಮ ತಾಯಿಯವರಿಗೆ ಒಳ್ಳೆಯ ಕಂಠ ಇತ್ತು. ಮದುವೆ, ಮುಂಜಿ ಇತ್ಯಾದಿ ಕಡೆ ಭಾಳ ತುಂಬ ಶಿಷ್ಯವಾಗಿ ಹಾಡ್ತಾಯಿದ್ರು. ಅದು ನನಗೆ ಅಚ್ಚೊತ್ತಿತ್ತು. ಹೀಗಾಗಿ ನನ್ನ ಒಲವು ದಾಸ ಸಾಹಿತ್ಯ ಕಡೆ ಹೋಯಿತು. ಇನ್ನು ಬರವಣಿಗೆ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆಯವರು ಅದ್ಭುತವಾದ ಬರಹಗಾರರು. ಅಂದರೆ ಅವರು ಆಗಿನ ಕಾಲದಲ್ಲಿ ಈ ಥರ ಪ್ರಸಿದ್ಧಿ ಪಡಿಬೇಕು ಅಂತ ಅವ್ರಿಗೇನು ಇದಿರಲಿಲ್ಲ. ಬಟ್ ಅವ್ರದ್ದು ಕಮ್ಯಾಂಡ್ ಆಂಗ್ಲ ಭಾಷೆನಲ್ಲಾಗಲಿ ಇಂಗ್ಲೀಷ್ ಭಾಷೆನಲ್ಲಾಗಲಿ ಭಾಳ ಅದ್ಭುತವಾಗಿ ಬರ್ತಾಯಿದ್ರು. ಅವ್ರ ಕೆಲಸಗಳು ಅವ್ರ ಬರವಣಿಗೆ ಮೂಲಕನೇ ಎಲ್ಲ ತಂತಾನೇ ಆಗ್ತಾಯಿತ್ತು. ಹೀಗಾಗಿ ನನ್ನ ಹತ್ರ
ಓದೋ ಗೇಳನ್ನು ನಮ್ಮಮ್ಮ ಅಂಟಿಸ್ಕೊಟ್ಲು. ಬರೆಯುವ ಒಂದು ನನಗೆ ಪ್ರೇರಣೆ ಆಗಿದ್ದು ನಮ್ಮ ಅಪ್ಪ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ಅಂದ್ರೆ ನಿಮ್ದೊಂದು ದೊಡ್ಡ ಕುಟುಂಬ, ಅವಿಭಕ್ತ ಕುಟುಂಬ ಅಂತ ಹೇಳ್ಬೋದು. ಆ ಕಾಲದಲ್ಲಿ ಅವಿಭಕ್ತ ಕುಟುಂಬ ನೋಡೋದೇ ಚಂದ, ಇವತ್ತು ನಾವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹದ್ದರಲ್ಲಿ ನಿಮ್ಮ ತಂದೆ ತಾಯಿಯ ಪ್ರೇರಣೆಯಿಂದ ನೀವು ಸಾಹಿತ್ಯದ ಕಡೆ, ಸಂಗೀತದ ಕಡೆ ಒಲವನ್ನ ಮೂಡಿಸ್ಕೊಳ್ತೀರಿ. ಆ ಒಂದು ಕುಟುಂಬ ಹೇಗಿತ್ತು ಸರ್? ನಾನು ಮೊದಲೇ ಹೇಳಿದ್ನಲ್ಲ, ಮುದ್ಗಲ್ಲು. ನಮ್ಮ ತಂದೆಯವರು ಸರ್ಕಾರಿ ಸೇವೆಯಲ್ಲಿದ್ದರು. ಅವರಿಗೆ ಎಲ್ಲೆಲ್ಲಿ ವರ್ಗ ಆಗ್ತದೆ ಅಲ್ಲೆಲ್ಲ ಹೋಗ್ತಾ ಇದ್ರು. ನಾವು ಕೂಡ ಅವ್ರ ಹಿಂದೆನೆ ಗಂಟು ಮುಟ್ಟು ಕಟ್ಕೊಂಡು ಸಂಸಾರ ಸಮೇತ ಓಡಾಡ್ತಾ ಇದ್ವಿ. ಹೀಗಾಗಿ ನಮಗೆ ಕರ್ನಾಟಕ ದರ್ಶನ ಉಚಿತವಾಗಿ ಆಗಿದಂತ ಹೇಳಿದ್ರು ತಪ್ಪಲ್ಲ. ಅದೇ ನಮ್ಮ ಮೊದಲೇ ಹೇಳಿದಾಗೆ ನಮಗೆ ನಮ್ಮ ತಂದೆಯವರಿಗೆ 5 ಜನ ಮಕ್ಕಳು, 4 ಜನ ಗಂಡಸು ಮಕ್ಕಳು, ಒಬ್ಬಾಕೆನೆ ತಂಗಿ. ಹೀಗಾಗಿ ಅಂದ್ರೆ ಸ್ವಲ್ಪ ಬಡ ಕುಟುಂಬ. ನೀವೇ ಮೊದಲನೇ ಮಗ? ನಾನೇ ಬಡ ಕುಟುಂಬ. ನಮ್ಮ ತಂದೆಯವರು ಒಬ್ಬರೇ ಆದಾಯದ ಮೇಲೆ ನಮ್ಮ ಸಂಸಾರ ಅರ್ಥ ಸಾಗಬೇಕಾಗಿತ್ತು. ನನಗೆ ನಿಜವಾಗಿ ಹೇಳ್ಬೇಕಂತಂದ್ರೆ, ಇವಾಗ ಹೇಳ್ತಾ ಇದ್ದೆ ನಿಮ್ಮ ಮುಂದೆ, ನನ್ನ ಆಯ್ಕೆ ಬ್ಯಾಂಕ್ ನೌಕರಿ ಸೇರೋದಾಗಿತ್ತು. ನನಗೆ ಚಿಕ್ಕಂದ್ರಿಂದನೂ ಕ್ಯಾಶ್ ಕೌಂಟರ್ನಲ್ಲಿ ಕ್ಯಾಶಿಯರ್ ಟೋಕನ್ ನಂಬರ್ 5, ಟೋಕನ್ ನಂಬರ್ 6 ಅಂತ ಹೇಳೋದನ್ನ ನೋಡಿ ನನಗೆ ಮಾಡಿದ್ರೆ ಬ್ಯಾಂಕ್ ನೌಕರಿ ಮಾಡಬೇಕು ಅಂತ ಉತ್ಸಾಹ ಅಂದಿತ್ತು. ಆದರೆ ಮನೆಯ ಪರಿಸ್ಥಿತಿ ಒಂದು ನೋಡ್ಬೇಕಲ್ಲ, ನಾನು ದೊಡ್ಡ ಮಗ. ನಮ್ಮ ತಂದೆಯವರಿಗೆ ನನ್ನಿಂದ ಸ್ವಲ್ಪ ಸಹಾಯ ಆಗಲಿ ಆರ್ಥಿಕವಾಗಿ, ಬೇಗ ಯಾವ ಕೋರ್ಸ್ ಮಾಡಿದ್ರೆ ನೌಕರಿ ಸಿಗ್ತದೆ ಅನ್ನೋದನ್ನ ಅವಾಗೇ ತಿಳ್ಕೊಂಡ್ಬಿಟ್ಟು ನಾನು ಡಿಪ್ಲೊಮಾ ಇದಕ್ಕೆ ಸೇರಿಕೊಂಡೆ, ಸಿವಿಲ್ ಡಿಪ್ಲೊಮಾ ಸೇರಿಕೊಂಡೆ. ನಾನು 1980ರಲ್ಲಿ ಪಾಸ್ಔಟ್ ಆದೆ. ಆವತ್ತಿನಿಂದ ನಿರಂತರವಾಗಿ 41 ವರ್ಷ ನನ್ನ ವೃತ್ತಿ ಜೀವನ ಸಾಗಿದೆ. ಈ 41 ವರ್ಷದ ವೃತ್ತಿ ಜೀವನದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದಿರಿ ಅಂತಂದ್ರೆ, ಈಗ ಸಾಹಿತ್ಯ ಸಂಗೀತದ ಬಗ್ಗೆ ನಾನು ಕೇಳ್ತೀನಿ ಏನೆಲ್ಲ ಕೆಲಸ ಮಾಡಿದ್ರಿ ಅಂತ ಹೇಳಿ. ಅದಕ್ಕೂ ಮುಂಚೆ ರಂಗಭೂಮಿಯನ್ನು ತಾವು ಬಿಟ್ಟಿಲ್ಲ, ಅನೇಕ ನಾಟಕಗಳಲ್ಲಿ ಅಭಿನಯವನ್ನ ಮಾಡಿದ್ದೀರಿ. ಯಾವ ಯಾವ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೀರಿ? ಎಲ್ಲೆಲ್ಲಿ ನಾಟಕ ಪ್ರದರ್ಶನವನ್ನ ಕೊಟ್ಟಿದ್ದೀರಿ? ಹೇಳ್ಬೇಕಂದ್ರೆ, ನಾನು ಮೊದಲು NMR ಅಂತ ಸೇರ್ಕೊಂಡೆ, ಅಂದ್ರೆ ದಿರಿಗುಲಿ ಅವಾಗಿತ್ತು, ಇವಾಗೆಲ್ಲ ತೆಗೆದುಹಾಕಿದ ಸರ್ಕಾರ. ಆಮೇಲೆ ನನಗೆ ಶಹಬಾದ್ ಅಂತ ಒಂದು ABL ಫ್ಯಾಕ್ಟ್ರಿ ಇದೆ, ಅಲ್ಲಿ ಒಂದು ಸಿವಿಲ್ ಓವರ್ಸಿಯರ್ ಹುದ್ದೆಗೆ ಪ್ರಕಟಣೆ ಕೊಟ್ಟಿದ್ರು. ನಾನು ಅಪ್ಲೈ ಮಾಡಿದ್ದೆ. ನನ್ನಲ್ಲಿರೋ ಒಂದು ಕ್ಷಮತೆಯನ್ನು ಅವರು ಗಮನಿಸಿ ನನಗೆ ಆ ಹುದ್ದೆಯನ್ನು ಕೊಟ್ಟರು. ಈಗ ಅದು ಸುಮಾರು 1918ನಲ್ಲಿ ಸೇರಿಕೊಂಡೆ ನಾನು. ಅಲ್ಲಿ ಫ್ಯಾಕ್ಟ್ರಿ ಆಗಿದ್ದರಿಂದ ರಾಜ್ಯದ ಮತ್ತು ದೇಶದ ಇತರ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ರಲ್ಲಿ. ಒಂದು ಒಂಥರ ಮಿನಿ ಕಾಸ್ಮೋಪಾಲಿಟನ್ ತರ ಆಗಿತ್ತು. ಅಲ್ಲಿ ನಮ್ಮ ಕನ್ನಡದ ಅಸ್ಮಿತೆಗಾಗಿ ನಾವು ಹೊರಡ್ತಾ ಒಂದು ಪರಿಸ್ಥಿತಿ ಇತ್ತು. ಕನ್ನಡಿಗರ ಭಾಗ ಅಂತ ಒಂದು ಒಳ್ಳೆ ಸಂಘ ಇತ್ತು. ನಾನು ಅಲ್ಲಿ ಬಹಳ ಸಕ್ರಿಯನಾಗಿದ್ದೆ. ಅಲ್ಲಿ ಗಣೇಶ ಉತ್ಸವ ಆಗಲಿ, ಕರ್ನಾಟಕ ರಾಜ್ಯೋತ್ಸವದಲ್ಲಾಗಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ವಿ ನಾವು. ಆ ಸಂದರ್ಭದಲ್ಲಿನೇ ನಾಟಕ ಸ್ಪರ್ಧೆ ಕೂಡ ನಡೀತಾ ಇತ್ತು. ನನ್ನ ತಂಡದ ಹೆಸರು M. ವೆಂಕಟೇಶ್ ಮತ್ತು ಮಿತ್ರರು ಅರ್ಪಿಸುವ ನಾಟಕ ಅಂತ ನಿಮ್ದೇ ಹೆಸರು ಇಟ್ಕೊಂಡ್ಬಿಟ್ಟಿದ್ರಿ ತಂಡಕ್ಕೆ. ನಮ್ಮ ಸ್ನೇಹಿತರು ಸೇರಿ ನಿಂದೆ ಇರಪ್ಪ ಮುಂದಾಗುತ್ತೋ ಅಂತ ಹೇಳಿದ್ರು ಅವರು. ಹೀಗಾಗಿ ಅದು ನಮಗೆ ಸುಮಾರು ಅಲ್ಲಿರುವಾಗ ಒಂದು 5-6 ನಾಟಕದಲ್ಲಿ ನಾನು ಮಾಡಿದ್ದೀನಿ. ನಮ್ಮ ತಂಡಕ್ಕೆ ಹೆಚ್ಚು ನಾಟಕಗಳಲ್ಲಿ ಪ್ರತಿ ವರ್ಷನೂ ಪ್ರಥಮ ಬಹುಮಾನ ನಾವೇ ಪಡ್ಕೊಂಡು ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತದೆ. ಯಾವ ಪಾತ್ರದಲ್ಲಿ ತಾವು ಕಾಣಿಸ್ಕೊಳ್ತಾ ಇದ್ರಿ? ಸಾಮಾಜಿಕ ನಾಟಕ, ನಗೆ ನಾಟಕದಲ್ಲಿ ನಂದು ಹೆಚ್ಚು ಕಡಿಮೆ ಲೀಡ್ ರೋಲ್ ಇರ್ತಾ ಇತ್ತು. ಹೆಣ್ಣು ಒಂದು ಗಂಡು, ಖೋಟಾ ಪೈಸಾ, ಒಂದು ವಿಭಿನ್ನವಾದ ಪ್ರಯೋಗವನ್ನು ನಾವು ಮಾಡಿದ್ವಿ. ಕನಸಿನವರು ಅಂತ ನಾ ಶ್ರೀನಿವಾಸ್ ಅವರು ಬರೆದದ್ದು. ಅದರಲ್ಲಿ ನಾನು ರಾಜಕಾರಣಿಯ ಪಾತ್ರ ಮಾಡಿದ್ದೆ. ಬಹಳ ಜನ ಮೆಚ್ಚುಗೆ ಗಳಿಸಿದ್ದ ನಾಟಕ ನಿಜವಾಗ್ಲು. ಅದನ್ನ ಮತ್ತೊಂದ್ಸರಿ ನಮ್ಮ ಕಡೆ ಕಲ್ಯಾಣ ಕರ್ನಾಟಕದಲ್ಲಿ ಫರ್ಮಾಯಿಶ್ ಅಂತಾರೆ, ಆ ಫರ್ಮಾಯಿಶ್ ಬಂದ ಕಾರಣ ಮತ್ತೊಂದ್ಸರಿ ನಾವು ಅದನ್ನ ಮಾಡಿ ತೋರಿಸಿದ್ವಿ. ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಹೋಗ್ಬಿಟ್ಟು ನಾಟಕಗಳನ್ನ ಮಾಡಿದ್ರಾ? ಇಲ್ಲ, ನಮ್ಮದು ನಾಟಕ ಆಕ್ಟಿವಿಟಿ ಶಹಬಾದ್ಗೆ ಸೀಮಿತ ಆಗಿತ್ತು. ಅಂದ್ರೆ ನೋಡಿ, ಒಂದು ಪಾತ್ರ ನಮಗೆ ಹೇಗೆ, ಪಾತ್ರಕ್ಕೆ ನಾವು ಹೇಗೆ ಜೀವ ತುಂಬ್ತೀವೋ ನಮಗೂ ಕೂಡ ಪ್ರೇಕ್ಷಕರು, ವೀಕ್ಷಕರು ಎಲ್ಲ ಒಂದು ಶಹಬಾಸ್ಗಿರಿ ಕೊಟ್ಟಾಗ ಮತ್ತಷ್ಟು ಮಗದಷ್ಟು ಚೈತನ್ಯ, ಉತ್ಸಾಹ ತಂತಾನೆ ಮೂಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ತಾವು ಪ್ರವಾಸಿ ಪ್ರಿಯರು. ಈಗಾಗಲೇ ಸಾಕಷ್ಟು ದೇಶಗಳಿಗೆ ಹೋಗಿದ್ದೀರಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀರಿ, ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿದ್ದೀರಿ. ಸುಮ್ಮನೆ ಪ್ರವಾಸಕ್ಕೆ ಹೋಗೋದು ಮಾತ್ರ ಅಲ್ಲ, ಅಲ್ಲಿಯ ವೈವಿಧ್ಯತೆಗಳನ್ನೆಲ್ಲ ತಿಳಿದು ತಾವು ಲೇಖನಗಳನ್ನು ಕೂಡ ಬರೆದಿದ್ದೀರಿ. ಹೇಳಿ ಸರ್ ಆ ಬಗ್ಗೆ. ನೋಡ್ರಿ, ನನಗೆ ಪ್ರವಾಸ ಅಂದ್ರೆ ಒಂಥರ ಚೈತನ್ಯ, ಹೊಸ ಚೈತನ್ಯ ಕೊಡ್ತದೆ. ಈಗ ನಮ್ಗೆ ಏನಾದ್ರು ಜ್ವರ ಬಂತಂದ್ರೆ ಇಮಿಡಿಯೇಟ್ ಡಾಕ್ಟರ್ ಹೋಗ್ತೀವಿ, ಇನ್ನೊಂದೇನೋ ಆಯ್ತು ಇನ್ನೊಂದು ಕಡೆ ಹೋಗ್ತೀವಿ. ಆದರೆ ನಮ್ಮ ಮನಸ್ಸಿಗೆ
ಚೈತನ್ಯ ಕೊಡಬೇಕು ಅಂದರೆ ಪ್ರವಾಸನೇ ಒಳ್ಳೆ ಮದ್ದು ಅಂತ ನಾನು ನಂಬಿರೋನು. ಅಬ್ಬಾ. ಹಾಂ, ಹೀಗಾಗಿ ಯಾವಾಗಲೂ ನಾನು ಸದಾ ಸಿದ್ಧ. ಒಂದು ಟ್ರಾವೆಲ್ ಬ್ಯಾಗ್ ಅಂತ ಅದರೊಳಗೆ ಎಲ್ಲ ಸೆಟ್ ಇರ್ತದಲ್ಲ, ರೆಡಿ ಟು ಮೂವ್. ಹಾಂ, ನಾನು ಆರ್ಥಿಕವಾಗಿ ಸದೃಢನಾದ ಮೇಲೆ ಸ್ವಲ್ಪ ಪ್ರವಾಸದ ಒಂದು ಪ್ರವೃತ್ತಿ ಜಾಸ್ತಿ ಹಮ್ಮಿಕೊಂಡಿತ್ತು. ಈಗ ತೋರಿಸ್ತಾ ಇರೋ ಫೋಟೋ ಎಲ್ಲಿದು? ಇದು ದುಬೈ ಡೆಸರ್ಟ್ ಸಫಾರಿ ಇದು ನೋಡಿ. ಓಹೋ, ಮರುಭೂಮಿ. ಓಕೆ. ಅದರಲ್ಲಿ ಅಲ್ಲಿ ಡ್ರೈವ್ ಮಾಡ್ತಾ ಇರುವಾಗ ಕೇಳ್ತಾರೆ ಡ್ರೈವರ್, ಯಾವ ಎಫಿಷಿಯನ್ಸಿ ಬೇಕು ನಿಮಗೆ? ಟೂ ಹಾರ್ಶ್, ಟೂ ಸ್ಮೂತ್ ಅಂಡ್ ಡೇಂಜರಸ್. ಇದು ತುಂಬಾ ಫೇಮಸ್. ಇದು ನಾನು ನಮ್ಮ ತಮ್ಮ ಪ್ರಹ್ಲಾದ್ ಮುದಗಲ್ಲು ಸಿಂಗಾಪುರ್ಗೆ ಸಿಂಗಾಪುರ್, ಅದೇ ಹಿಂದ್ಗಡೆ ಸ್ಟ್ಯಾಚ್ಯೂ ನೋಡಿದ್ರೆ ಗೊತ್ತಾಗುತ್ತೆ. ಸಿಂಗಾಪುರ್ಗೆ ಹೋಗಿದ್ದೆ. ಸಿಂಗಾಪುರ್ ಹೋದಾಗನು ಅಲ್ಲಿನೂ ಒಂದು ನಾನು ಬರ್ದಿದ್ದೆ ಪ್ರವಾಸ ಕಥನ. ಇದರಲ್ಲಿ ಬಂದಿತ್ತು, ಅದು ಪ್ರಜಾವಾಣಿಯಲ್ಲಿ ಪ್ರಕಟ ಆಗಿತ್ತು. ಎಲ್ಲಿ ಎಷ್ಟು ದೇಶಗಳಿಗೆ ಹೋಗಿದ್ದೀರಿ ಒಟ್ಟು? ಸುಮಾರು ಒಂದು 5 ದೇಶ ಆಗಿದೆ. 5 ದೇಶ ಆಗಿದೆ. ಈಗ ಬೇರೆ ಬೇರೆ ಕಡೆ ಹೋದಾಗ, ನಿಮಗೆ ಬೇರೆ ಬೇರೆ ದೇಶಗಳಿಗೆ ಹೋದಾಗ, ಬೇರೆ ಜಾಗಕ್ಕೆ ಹೋದಾಗ ನಮ್ಮ ಭಾರತಕ್ಕೂ ಬೇರೆ ದೇಶಕ್ಕೂ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಖಂಡಿತ ಕಾಣ್ತೀವಿ. ನಮ್ಮ ಭಾರತದಲ್ಲಿ ಇನ್ನೂ ಹೆಚ್ಚು ಏನು ಇಂಪ್ರೂವ್ಮೆಂಟ್ ಆಗಬೇಕು ಅನ್ನುವಂಥದ್ದೆಲ್ಲ ಇದ್ದೇ ಇರುತ್ತೆ. ಹೇಳೋದು ಬಹಳ ಬಹಳ ಕರೆಕ್ಟ್ ಅದ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ದೇಶ ಇನ್ನೂ ಬಹಳಷ್ಟು ಮುಂದುವರಿಬೇಕಾಗಿದೆ. ನಿಜ. ಅದು ಏನು ಕಾರಣ ಗೊತ್ತಿಲ್ಲ. ನೀತಿ ನಿರೂಪಣೆಯಲ್ಲಿ ದೋಷ ಇದೆಯೋ ಅಥವಾ ನಮ್ಮ ದೇಶದ ಮಹಾಶಕ್ತಿ ಅಂತ ನಮ್ಮ ಅಧಿಕಾರಸ್ಥರು ಹೇಳ್ತಾ ಇರ್ತಾರೆ, ಜನಸಂಖ್ಯೆಯಲ್ಲಿ ದೋಷ ಇದೆಯೋ ಏನೋ ಗೊತ್ತಿಲ್ಲ. ಆದರೆ ನನಗನ್ಸಿದ ಮಟ್ಟಿಗೆ ನಮ್ಮ ದೇಶ ಆ ಪಶ್ಚಿಮ ದೇಶಗಳ ಸಾಲಿಗೆ ಸೇರ್ಕೋಬೇಕಂದ್ರೆ ಇನ್ನೂ ಕನಿಷ್ಠ 50ರಿಂದ 60 ವರ್ಷ ಆದರೂ ಬೇಕು. ಮೊದಲನೇದಾಗಿ ಸ್ವಚ್ಛತೆಯಿಂದ ನಾವು ನಿಜವಾಗ್ಲೂ ನೋಡ್ರಿ, ನಾವು ಸಿಂಗಾಪುರ್ಗೆ ಹೋದಾಗ ಹುಡುಕಾಡಿದ್ರೆ ಒಂದು ಕಡ್ಡಿ ಸಿಕ್ಕಂಗಿಲ್ಲ, ಅಷ್ಟು ಕ್ಲೀನ್. ಮತ್ತೆ ಹಾರ್ನ್ ಹೊಡೆಯಂಗಿಲ್ಲ. ಹಾರ್ನ್ ಹೊಡೆದ್ರೆ ಅವನಿಗೆ ಇಲ್ಲಿಟ್ರೇಟ್ ಅಂತ ಟ್ರೀಟ್ ಮಾಡ್ತಾರೆ. ಅಷ್ಟೊಂದು ಡಿಸಿಪ್ಲಿನ್. ಈಗ ನೋಡಿ, ನಮ್ಮ ಗುಲ್ಬರ್ಗ ಆಗಲಿ ಬೆಂಗಳೂರಿನಲ್ಲಾದ್ರಿ ಸ್ವಲ್ಪ ಲೆಫ್ಟ್ ಜಾಗ ಸಿಗ್ತದೆ ಬುಡ್ರ ಅಂತ ಹೋಗ್ಬಿಡ್ತಾರೆ ಓಟೆ. ಅಲ್ಲಿ ಲೆಫ್ಟ್ ಫ್ರೀ ಇದ್ರೆ ಲೆಫ್ಟ್ ಫ್ರೀನೇ ಇರ್ತದೆ. ಅಲ್ಲಿ ಯಾರು ಲೆಫ್ಟ್ ಹೋಗ್ಬೇಕು ಅವ್ರು ಮಾತ್ರ ಹೋಗ್ತಾರೆ. ನೋಬಡಿ ವಿಲ್ ವೈಲೇಟ್ ದಿ ರೂಲ್ಸ್. ಅಷ್ಟೊಂದು ಪ್ರಜ್ಞೆ ಅವ್ರ ಹತ್ರ ಇದೆ. ಹಿಂಗಾಗಿ ನನಗೆ ಇನ್ನು ನಮ್ಮ ದೇಶ ಇನ್ನೂ ಈಗ ಪ್ರಗತಿ ಪತ್ರ ಹೋಗ್ತಾ ಇದೆ, ಇನ್ನೂ ಅಭಿವೃದ್ಧಿ ಕಾಣಲಿ ಅಂತ ನಾನು ಬಯಸ್ತೇನೆ. ಈಗ ನೀವು ಲೇಖನಗಳು ಅಂತ ಹೇಳಿ ಬಂದಾಗ, ನೀವು ಪ್ರವಾಸ ಮಾಡಿದಿರಲ್ಲ, ಈಗ ದುಬೈ ಫ್ರೇಮ್ ಅಂತ ಹೇಳಿ ಅದೆಲ್ಲವನ್ನ ದಾಖಲಿಸಿಕೊಂಡಿದ್ದೀರಿ. ಆ ಲೇಖನಗಳನ್ನ ಕಟ್ಟಿಂಗ್ಸ್ ಮಾಡಿ ಒಂದು ಪುಸ್ತಕದಲ್ಲಿ ಅಚ್ಚಾಗಿರಿಸಿಕೊಂಡಿದ್ದೀರಿ. ಇದು ಬಹಳ ವಿಶೇಷ ಅಂತಾನೆ ಹೇಳ್ಬೋದು. ಈಗ ನಾವು ಸಡನ್ ಆಗಿ ನೋಡ್ಬೇಕು ಅಂತಂದ್ರೆ, ನೀವು ದುಬೈಗೆ ಹೋಗಿದ್ದಂತಹ ರೀತಿ ಇರ್ಬೋದು, ಅಥವಾ ಸಣ್ಣ ಪುಟ್ಟ, ಈಗ ನೋಡಿದಷ್ಟು ಬಂಗಾರ ಅಂತ ಹೇಳಿ ಶೀರ್ಷಿಕೆ ಅಡಿಯಲ್ಲಿ ನೀವು ಒಂದು ಲೇಖನವನ್ನು ಬರೆದಿದ್ದೀರಿ. ಇದೆಲ್ಲ ನೋಡಿದಾಗ ಅಲ್ಲಿ ನೀವು ಸುಮ್ಮನೆ ಪ್ರವಾಸಕ್ಕೆ ಹೋಗೋದಿಲ್ಲ, ಅಲ್ಲಿಯ ವಿಶೇಷತೆಗಳನ್ನ, ವೈವಿಧ್ಯತೆಗಳನ್ನ ತಿಳಿದು ನಮ್ಮವರಿಗೆ ಅದನ್ನ ತಿಳಿಸುವಂತಹ ಒಂದು ಪ್ರಯತ್ನದಲ್ಲಿ ಲೇಖನಗಳ ಮುಖೇನ ಅದನ್ನ ಅಚ್ಚಾಗಿರಿಸಿದ್ದೀರಿ. ನಿಮಗೆ ವಿಶೇಷವಾಗಿ ಯಾವ ಒಂದು ಲೇಖನ ಅಥವಾ ಯಾವ ಒಂದು ಜಾಗ ಇಷ್ಟ ಆಯ್ತು? ನನಗೆ ಎಲ್ಲ ಜಾಗ ಇಷ್ಟ. ಆ ಥರ ಪರ್ಟಿಕ್ಯುಲರ್ ಏನಿಲ್ಲ. ಬಟ್ ನಾನು ಯಾವುದೇ ಸ್ಥಳಕ್ಕೆ ಹೋದಾಗ ಸ್ನೇಹಿತರೆಲ್ಲ ಇರ್ತಾರೆ, ನಾನು ಅಲ್ಲಿ ಕಾಲಿಟ್ಟ ತಕ್ಷಣ ನನ್ನೊಳಗಿನ ಬರಗಾರ ಜಾಗೃತ ಆಗ್ಬಿಡ್ತಾನೆ. ಏನು ಬರಿಬೋದು ಇದ್ರ ಬಗ್ಗೆ, ಯಾವ ಸ್ಥಾನದ ಬಗ್ಗೆ ಬರಿಬೋದು ಅಂತ ನಾನು ಈ ಥರ ಒಂದು ತೊಗೊಂಡಿರ್ತೀನಿ ಜೊತೆಗೆ. ಯಾವಾಗಲೂ ಒಂದು ಪೆನ್ನು, ಒಂದು ನೋಟ್ಬುಕ್. ಅಲ್ಲಿ ಲೋಕಲ್ ಸ್ಥಳೀಯರ ಜೊತೆ ಮಾತಾಡ್ತೀನಿ, ಗೈಡ್ ಇರ್ತಾರಲ್ಲ ಅವ್ರ ಜೊತೆ ಏನು ಇದ್ರ ಬಗ್ಗೆ ವಿಶೇಷ ಇದೆ ಅವರೆಲ್ಲ ಹೇಳ್ತಾ ಇರ್ತಾರೆ. ಹಿಂಗಾಗಿ ನನಗೆ ಎಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮೊದಲು ನಮ್ಮ ದೇಶಕ್ಕೆ ಬಂದಾಗ ಎಲ್ಲ ನಮ್ಮದು ಇಲ್ಲಿ ಸೆಟಲ್ ಆದಮೇಲೆ ಒಂದೊಂದು ಲೇಖನ ರೂಪದಲ್ಲಿ ಕಳಿಸ್ತಾ ಹೋಗ್ತೇನೆ. ಈಗ ನನಗೆ ಏನು ಖುಷಿ ಕೊಡೋ ವಿಷಯ ಅಂದರೆ, ನನ್ನ ಪರ್ಸೆಂಟೇಜ್ ಆಫ್ ಲೆಟರ್ಸ್ ಬಂದಿದ್ದು 100% ಒಂದು ಟಾರ್ಗೆಟ್ 100 ಕಳಿಸಿ 100 ಕಳಿಸಿದ್ರೆ 100 ಬಂದಿದ್ದಾವೆ. ಆ ಥರ ಯಾವುದೂ ರಿಜೆಕ್ಟ್ ಆಗಿಲ್ಲ. ತೀರಾ ಇತ್ತೀಚೆಗೆ ಅಂತಂದರೆ ಥೈಲ್ಯಾಂಡ್ ಹೋಗಿದ್ದು ನಾವು. ಅದು ಪ್ರವಾಸಿ ಪ್ರಪಂಚ ಅಂತ ಒಂದು ಎಕ್ಸ್ಕ್ಲೂಸಿವ್ ಟ್ರಾವೆಲ್ ಮ್ಯಾಗಝಿನ್ ಬರ್ತದೆ. ಅದರಲ್ಲಿ 3 ಆರ್ಟಿಕಲ್ಗಳು ಬಂದು ವೆರಿ ರೀಸೆಂಟ್ಲಿ. ಅಂದ್ರೆ ಫೋಟೋಸ್ ನೀವು ಕಲೆಕ್ಟ್ ಮಾಡಿ? ನಾನೇ ಅದಕ್ಕೊಂದು ಕ್ಯಾಮೆರಾ ಬೇರೆ ಇಟ್ಬಿಟ್ಟಿದ್ದೆ ನಾನು, ಮೊಬೈಲ್ ಕ್ಯಾಮೆರಾನೇ. ಬಟ್ ಅದನ್ನ ಬೇರೆ ಯಾವುದಕ್ಕೂ ಯೂಸ್ ಮಾಡಂಗಿಲ್ಲ. ನೀವು ಟ್ರಾವೆಲ್ಗೋಸ್ಕರನೇ ಇಟ್ಕೊಂಡ್ಬಿಟ್ಟಿದ್ದೀರಿ. ಬಹಳ ಖುಷಿ ಆಗುತ್ತೆ ಸರ್. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಕೂತಲ್ಲೇ ಪ್ರಪಂಚವನ್ನ ತಿಳಿಯುವಂಥದ್ದು, ಇನ್ನು ಕೆಲವರಿಗೆ ಓಡಾಡ್ಬಿಟ್ಟು ಪ್ರಪಂಚದ ವೀಕ್ಷಣೆಯನ್ನ ಮಾಡುವಂಥದ್ದು, ಅದರ ವಿಚಾರಗಳನ್ನ ತಿಳಿಯುವಂಥದ್ದು, ಇದೆಲ್ಲ ಒಂದು ರೀತಿ ಆಸಕ್ತಿ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಈಗ ನಾನು ಈ ಮೊದಲೇ ತಿಳಿಸಿದೆ, ತಮ್ಮ ತಾಯಿಯವರು ಹಾಡ್ತಿದ್ದಂತಹ ಹಾಡುಗಳು, ಅದರಲ್ಲೂ ವಿಶೇಷವಾಗಿ ದಾಸ ಸಾಹಿತ್ಯದ ಒಲವು ಅಂತ ಹೇಳ್ಬಿಟ್ಟು, ನಿಮ್ಮ ಕಲಬುರಗಿಯ ದಾಸ ಸಾಹಿತ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಧರ್ಮದರ್ಶಿ ಜೊತೆಗೆ ಕಾರ್ಯದರ್ಶಿಯಾಗಿ ತಾವು ಕರ್ತವ್ಯ ಪರಿಪಾಲನೆಯಲ್ಲಿ ನಿರತರಾಗಿದ್ರಿ.
ಹೇಗೆ ಈ ದಾಸ ಸಾಹಿತ್ಯದ ಒಲವು? ಏಕೆಂದ್ರೆ ನಮ್ಮಲ್ಲಿ ದಾಸರು ಒಂದಾಕ್ಷಣವೇ ನಮಗೆ ಒಂದಿಬ್ರು ದಾಸರು ನೆನಪಾಗ್ತಾರೆ, ಪುರಂದರದಾಸರು, ಕನಕದಾಸರು. ಆದರೆ ಎಷ್ಟು ದಾಸ ವರೇಣ್ಯರಿದ್ದಾರೆ ಅನ್ನುವಂಥದ್ದು ದಾಸ ಸಾಹಿತ್ಯವನ್ನ ಅರಿತವರಿಗೆ ಮಾತ್ರ ಗೊತ್ತಾಗುತ್ತೆ. ಸರ್, ಹೇಳಿ ಆ ಬಗ್ಗೆ. ನೋಡ್ರಿ, ಹೇಳ್ಬೇಕಂದ್ರೆ ದಾಸ ಸಾಹಿತ್ಯ ಅತ್ಯಂತ ಸಮೃದ್ಧವಾದ ಸಾಹಿತ್ಯ. ನಿಜ. ಸಮಾಜದಲ್ಲಿನ ಓರೆಕೋರೆಗಳನ್ನು ತಿದ್ದುವ ಶಕ್ತಿ ದಾಸ ಸಾಹಿತ್ಯಕ್ಕೆ ಇದೆ. ಹೌದು. ಈಗ ನೋಡ್ರಿ, ನಮ್ಮ ಪುರಂದರದಾಸರು 15ನೇ ಶತಮಾನದವರು, ಕನಕದಾಸರು ಅವ್ರ ಸಮಕಾಲೀನರು. ಇದು ದಾಸ ಪರಂಪರೆ, ದಾಸ ಸಾಹಿತ್ಯ ಶುರುವಾಗಿದ್ದು ಶ್ರೀಪಾದರಾಜರ ಇಲ್ಲಿ ಮುಳುಬಾಗಿಲು. ಹೌದು. ನಾವು ಈಗ ನೋಡ್ತಾ ಇದ್ದೀವಿ, ನಮ್ಮ ಯುವ ಪೀಳಿಗೆ ಆ ರೀಲ್ಸ್ ನೋಡಿ 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 ಎಷ್ಟು ಕೆಟ್ಟ ಹೋಗ್ತಾ ಇದ್ದಾರೆ ಅಂತಂದ್ರೆ, ಅವರಿಗೆ ನಾವು ಸಡನ್ ಆಗಿ ಏನಾದರೂ ಕನಕದಾಸ ಅಂದ್ರೆ ಯಾರು ಅಂದ್ರೆ ಗೊತ್ತಿಲ್ಲ ಅಂತಾರೋ, ಅಷ್ಟರ ಮಟ್ಟಿಗೆ ಅವ್ರದ್ದು ಗೀಳು. ಸೊ ನಾವು ಗುಲ್ಬರ್ಗಾದ ನಮ್ಮ ಹಿರಿಯ ಮಿತ್ರರು ಸ್ವಾಮಿರಾವ್ ಕುಲಕರ್ಣಿ ಅಂತ ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ ಹಿರೇಮಠ್, KP ಗಿರಿಧರ್, ಆಮೇಲೆ ನಾರಾಯಣ ಕುಲಕರ್ಣಿ, ಇನ್ನೊಬ್ಬರು ಸಂಗೀತ ಟೀಚರ್ ಸುನಂದಾ ಸಾಲ್ವಾಡ್ಗಿ, ನಾವೆಲ್ಲ ಸಮಾನ ಮನಸ್ಸು ಕೂತ್ಕೊಂಡು ಒಂದು ಆಲೋಚನೆ ಮಾಡಿದ್ವಿ. ನಾವು ಈ ಥರ ಆತಂದರೆ ಮುಂದಿನ ಪೀಳಿಗೆಗಳಿಗೆ ದಾಸ ಅಂದರೆ ಬರೀ ನಮ್ಮ ಮ್ಯೂಸಿಯಂನಲ್ಲೂ ಪುಸ್ತಕದಲ್ಲೂ ಅಷ್ಟೇ ಉಳಿತಾರೆ. ಅವರ ಒಂದು ಇದನ್ನು ಮುಂದಿನ ಪರಂಪರೆಗೆ ದಾಟಿಸ್ಬೇಕಲ್ಲ, ಮುಂದಿನ ಪೀಳಿಗೆಗೆ ಪರಿಚಯ ಮಾಡಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ನಾವು ಲೈಕ್ ಮಂಡಳ ಮಂದಿ ಸೇರಿಕೊಂಡು ದಾಸ ಸಾಹಿತ್ಯ ಪ್ರತಿಷ್ಠಾನ ಅಂತ ಒಂದು ಮಾಡ್ಕೊಂಡ್ವಿ. 4 ವರ್ಷ ಆಗಿದೆ, ನಮ್ಮದು ನೋಂದಣಿ ಆಗಿದೆ ಸಂಸ್ಥೆ. ಹೀಗಾಗಿ ನಾವು ನಮ್ಮ ಪ್ರತಿಷ್ಠಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಅಲ್ಲದೇನೆ ಇನ್ನು ಕೆಲವು ಆಸಕ್ತರು, ಪ್ರೀತಿ ಪಾತ್ರರು ಅವರ ಸ್ಮರಣಾರ್ಥವಾಗಿ ಅವರು ದತ್ತಿ ಕೊಟ್ಟಿರ್ತಾರೆ. ಅವರು ದತ್ತಿ ಕೊಟ್ಟರೆ ಅವ್ರ ಇಷ್ಟದ ಸಬ್ಜೆಕ್ಟ್ ಮೇಲೇ ಒಬ್ಬ ಎಕ್ಸ್ಪರ್ಟನ್ನು ಕರೆಸಿ ಅವರನ್ನು ದಾಸ ಸಾಹಿತ್ಯದ ಬಗ್ಗೆ ಮಾತಾಡಿಸಿ, ಜೊತೆಗೆ ಅವತ್ತಿನ ದಿವಸ ಬಂದಿರೋ ಎಲ್ಲರಿಗೂ ಮೊದಲೇ ಲಘು ಉಪಹಾರ ಇರ್ತದೆ ವ್ಯವಸ್ಥೆ. ಆಮೇಲೆ ಒಬ್ಬ ಪರಿಣಿತರು ಮಾತಾಡ್ತಾರೆ. ಆಮೇಲೆ ದಾಸವಾಣಿ ಇರ್ತದೆ. ಅದಾದ ಮೇಲೆ ದಾಸರ ಕೀರ್ತನೆಗಳಿಗೆ 3 ರಿಂದ 4 ಕೀರ್ತನೆಗಳಿಗೆ ಚಿಕ್ಕ ಮಕ್ಕಳಿಂದ ನೃತ್ಯ ಕೂಡ ಇರ್ತದೆ. ಹೀಗಾಗಿ ನಮಗೆ ಒಂಥರ ಗುಲ್ಬರ್ಗದಲ್ಲಿ ಯಾವ ಥರ ನಾವು ಮನೆ ಮಾತಾಗಿದ್ದೀವಿ ಅಂತಂದ್ರೆ, ಮುಂದೆ ಯಾವುದು ಯಾಕೆ ಭಾಳ ದಿವಸ ಆತಲ್ಲ, ಯಾಕೆ ನಿಮ್ಮ ಕಾರ್ಯಕ್ರಮ ಬಂದು ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳುವಷ್ಟರ ಮಟ್ಟಿಗೆ ನಾವು ಈಗ ಅಲ್ಲಿ. ಇದರ ಜೊತೆಗೆ ಈ ದಾಸ ಸಾಹಿತ್ಯದ ವಿಚಾರಗಳನ್ನ ತಿಳಿಸುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ. ಅಂದ್ರೆ ನಮ್ಮ ದಾಸರ ಕೃತಿಗಳು ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳೋದಾದ್ರೆ, ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಆ ಒಂದು ಪುರಂದರದಾಸರ ಕೃತಿ ಅಥವಾ ಸಾಲಿದೆಯಲ್ಲ, ಅದು ಸಾರ್ವಕಾಲಿಕ. ಯಾವ ಗಾಯಕರು ಹಾಡಿಲ್ಲ ಅನ್ನೋ ಹಾಗೆ ಇಲ್ಲ, ಮಾತೇ ಇಲ್ಲ. ಹಾಗಾಗಿ ಈ ದಾಸ ಸಾಹಿತ್ಯದ ಕೃತಿಗಳ ಪರಿಚಯವನ್ನ ಮಾಡುವಂತಹ ಪ್ರಯತ್ನ, ಅದ್ರ ಬಗ್ಗೆ ಒಂದು ಮಾತನಾಡುವಂತಹ ಸೂಕ್ತ ವ್ಯಕ್ತಿಯನ್ನ ಕರೆದು ಮಾತನಾಡಿಸಿದ್ದಾರೆ. ಯಾರು ಬಂದಿದ್ದಾರೆ ನಮ್ಮಲ್ಲಿ? ಅಲ್ಲಿ ಗುಲ್ಬರ್ಗ ಸುತ್ತಮುತ್ತ ಇರೋರನ್ನೇ ನಾವು ಕರಿತೀವಿ. ಯಾಕಂದ್ರೆ ನಾವು ಇನ್ನೂ ಆರ್ಥಿಕವಾಗಿ ಸದೃಢ ಆಗಬೇಕಾಗಿದೆ. ನಾವು ಸಮಾನ ಮನಸ್ಕರು ಸೇರ್ಕೊಂಡು ತಿಂಗಳ ಇಷ್ಟು ದುಡ್ಡು ಹಾಕಿ ಬಜೆಟ್ ನೋಡಿಕೊಂಡು ಆ ಥರ ನಮ್ಮಲ್ಲಿ ಹೆಸರು ಹೇಳ್ಬೇಕಂತಂದ್ರೆ ಸದ್ಯಕ್ಕೆ ನೆನಪು ಬರ್ತಾ ಇಲ್ಲ, ಬಟ್ ಒಳ್ಳೆ ಪರಿಣಿತರು. ದಾಸ ಸಾಹಿತ್ಯದ ಪರಿಚಯವನ್ನು ಅದ್ಭುತವಾಗಿ ಅವರು ಶೈಲಜಾ ಕೊಪ್ಪರ್, ನೆನಪಾಯ್ತು, ಶೈಲಜಾ ಕೊಪ್ಪರ್, ಡಾಕ್ಟರ್ ಶೈಲಜಾ ಕೊಪ್ಪರ್ ಅವರು ಕನ್ನಡ ಸಾಹಿತ್ಯದಲ್ಲಿ PhD ಮಾಡಿದ್ರೆ. ಅದೇ ತರ ಕ್ವಾಲಿಟಿ ಸ್ಪೀಕರ್ನ ಕರೆಸಿ ನಾವು ಮಾತಾಡಿಸ್ತೇವೆ. ಅಂದ್ರೆ ಯಾಕೆ ಈ ವಿಚಾರವನ್ನ ಕೇಳಿದೆ ಅಂತಂದ್ರೆ, ನಮ್ಮ ಯುವ ಜನಾಂಗ ಒಂದು ಭಕ್ತಿಯ ಮಾರ್ಗದ ಕಡೆ ಹೋಗಬೇಕಾಗಿದೆ. ಇವತ್ತು ಎಲ್ಲೋ ಒಂದು ಕಡೆ ಯುವಜನತೆ ಹಾದಿಯನ್ನ ತಪ್ತಾ ಇದ್ದಾರೆ ಅನ್ನುವಂತಹ ಒಂದು ಕೂಗು ನಮಗೆ ಆಗಿಂದಾಗೆ ಕೇಳುತ್ತಲ್ಲ. ಈ ರೀತಿಯ ದಾಸ ಸಾಹಿತ್ಯ, ಅವರ ಕೃತಿಗಳು ಇವೆಲ್ಲ ಮತ್ತೆ ಚಾಲ್ತಿಗೆ ಬರಬೇಕು. ಆಗ ಮಾತ್ರ ನಮ್ಮಲ್ಲೊಂದು ಭಕ್ತಿ ಭಾವ, ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಒಂದು ಅರ್ಥ ಬರುತ್ತೆ ಅಂತ ಹೇಳ್ಬೋದು. ಏನಂತೀರಿ ತಾವು? ನಿಜ ಸಂಧ್ಯಾ ಅವರೇ. ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೆ. ಈಗ ಬರುವ ನಿಜ ಜ್ಯೇಷ್ಠ, ಅದಕ್ಕೆ ಜ್ಯೇಷ್ಠ ಅಲ್ಲ, ನಿಜ ಜ್ಯೇಷ್ಠ ಮಾಸದ ಚತುರ್ದಶಿ ಎಂದು ಶ್ರೀಪಾದರಾಜರ ಸ್ಮರಣೆ ಬರುತ್ತೆ. ಅವತ್ತಿನಿಂದನೇ ನಮ್ಮ ಪ್ರತಿಷ್ಠಾನದಿಂದನೇ ಇದೇ ವರ್ಷದಿಂದ ನಿರಂತರವಾಗಿ ದಾಸ ಸಾಹಿತ್ಯ ದಿನ ಅಂತ ನಾವು ಆಚರಣೆ ಮಾಡಬೇಕಂತ ನಿರ್ಣಯ ತಗೊಂಡಿದ್ವಿ. ಅಲ್ಲಿಂದ ಹೊಸ ಕಾರ್ಯಕ್ರಮ. ಬಹಳ ಖುಷಿ ಆಯಿತು. ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಸರಾಗವಾಗಿ ಸುಗಮವಾಗಿ ನಡೀಲಿ ಅನ್ನುವಂತಹ ಆಶಯ ಕೂಡ ನಮ್ದು. ಎಲ್ಲರ ಜೀವನದಲ್ಲಿ ಒಂದು ತಿರುವು ಅಥವಾ ಒಂದು ಬದಲಾವಣೆ ಖಂಡಿತ ಬೇಕಾಗುತ್ತೆ. ಅಂತೆಯೇ ಇವತ್ತು ನಮ್ಮ ಶುಭೋದಯ ಕರ್ನಾಟಕ ಆವೃತ್ತಿ 2 ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳು ಶ್ರೀಯುತ ಮುದುಗಲ್ ವೆಂಕಟೇಶ್. ಇವರ ಜೀವನದಲ್ಲಿ ಒಂದು ದೊಡ್ಡ ಮಹದಾಸೆ ಅಥವಾ ಒಂದು ತಿರುವು, ಒಂದು ಬದಲಾವಣೆ ಏನು ಅಂತಂದ್ರೆ 2005 2005ರಲ್ಲಿ ನಿಮ್ಮ ತಮ್ಮನಿಗೆ ಒಂದು ಕಾಲ್ ಬರುತ್ತೆ.
ಒಂದು ದೊಡ್ಡ ರಿಯಾಲಿಟಿ ಶೋ. ಅದು ಹೌದು. ನಮ್ಮ ಕರ್ನಾಟಕದಲ್ಲಿ ಏನಾಗತ್ತೆ ಅಂತಂದ್ರೆ ನಮ್ಮೆಲ್ಲರಿಗೂ ಕನ್ನಡ ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದಲ್ಲಿ ಮೇರು ನಟ ಅಂತ ಎಲ್ಲರಿಗೂ ಗೊತ್ತು. ಅವ್ರನ್ನ ನೋಡ್ಬೇಕು ಅನ್ನುವಂತಹ ಒಂದು ಮಹದಾಸೆ. ಅದೇ ನಾವು ಬಾಲಿವುಡ್ಗೆ ಕಾಲಿಟ್ರೆ ಎಲ್ರಿಗೂ ಒಂದು ಆಸೆ ಹೇಗೆ ಅಂತಂದ್ರೆ ಅಮಿತಾಬ್ ಬಚ್ಚನ್ ಅವ್ರನ್ನ ನೋಡ್ಬೇಕು ಅಂತ ಹೇಳಿ. ಆ ಆಸೆಯನ್ನ ಈಡೇರಿಸಿಕೊಂಡಂತಹ ಕರ್ನಾಟಕದ ಸುಪುತ್ರರು ಅಂತಂದ್ರೆ ನೀವು ಹಾಗೂ ನಿಮ್ಮ ಸಹೋದರರು. ಈಗ 2005 ಬಗ್ಗೆ ನಾವು ಮಾತನಾಡೋಣ. ನಿಮ್ಮ ತಮ್ಮನ ಜೊತೆಗೂಡಿ ತಾವೊಂದು ಕೌನ್ ಬನೇಗಾ ಕರೋಡ್ಪತಿ ಅನ್ನುವಂತಹ ಕಾರ್ಯಕ್ರಮಕ್ಕೆ ಹೋಗ್ತೀರಿ. ನೋಡಿದಾಗ ನಿಮಗೆ ಆ ಒಂದು ವೇದಿಕೆಯಲ್ಲಿ ಕೂತಾಗ ಹೇಗೆ ಭಾಸವಾಯಿತು, ಹೇಗೆ ಅನ್ನಿಸ್ತು ಸರ್? ನಿಜ ಹೇಳ್ಬೇಕಂದ್ರೆ ನೋಡ್ರಿ ಮೇಡಮ್, 2005ರಲ್ಲಿ ತಾವೇ ಹೇಳಿದ್ರಿ ನಮ್ಮ ತಮ್ಮ ಪ್ರಾಣೇಶ್ ಮುದ್ಗಲ್ ಅಂತ, ಅವನಿಗೆ ಅವಕಾಶ ಸಿಕ್ಕಿತ್ತು. ಅವರು ಆ ಒಂದು ಕೌನ್ ಬನೇಗಾ ಕರೋಡ್ಪತಿಯ ನಿಯಮಾವಳಿ ಪ್ರಕಾರ ಒಬ್ಬರ ಜೊತೆ ಇನ್ನೊಬ್ಬರಿಗೆ ಹೋಗಲಿಕ್ಕೆ ಅವಕಾಶ ಇರ್ತದೆ. ಹೀಗಾಗಿ ನಮ್ಮ ಪ್ರಾಣೇಶ ನನ್ನ ಕರ್ಕೊಂಡು ಹೋದ ಜೊತೆಗೆ. ಅವನು ಅನ್ಫಾರ್ಚುನೇಟ್ಲಿ ಹಾರ್ಟ್ ಸೀಟ್ ಆಕ್ಯುಪೈ ಆಗಲಿಲ್ಲ. ಬಟ್ ಅಲ್ಲಿ ಏನಿರ್ತದೆ ರೀ, ಅವಾಗ ಏನಿತ್ತಂದ್ರೆ ಪ್ಲೇ ಅಲಾಂಗ್ ಅಂತ ಇತ್ತು. ಅಲ್ಲಿ ಕಂಟೆಸ್ಟೆಂಟ್ಗಳು ಉತ್ತರ ಕೊಡ್ತಿರ್ತಾರೆ, ಕೂತಿರೋರು ಕೂಡ ತಮ್ಮ ಇದರಲ್ಲಿ ಉತ್ತರಗಳನ್ನ ಹೇಳ್ತಾ ಇರಬೇಕು. ಅವತ್ತಿನ ದಿವಸ ನಮ್ಮ ತಮ್ಮ ಹೆಚ್ಚಿಗೆ ಎಲ್ಲರಿಗಿಂತ ಹೆಚ್ಚಿಗೆ ಉತ್ತರ ಹೇಳಿ 2 ಲಕ್ಷ ಬಹುಮಾನ ಪಡ್ಕೊಂಡ. ಓಕೆ, ಈಗ ನೀವು 2011ರಲ್ಲಿ ತಾವು ಅಮಿತಾಬ್ ಬಚ್ಚನ್ ಅವರ ಎದುರುಗಡೆ ಕುತ್ಕೊಳ್ತೀರಿ. ಕೌನ್ ಬನೇಗಾ ಕರೋಡ್ಪತಿ ಅನ್ನುವಂತಹ ಒಂದು ದೊಡ್ಡ ವೇದಿಕೆ ನಿಮಗಾಗಿ ತೆರೆದುಕೊಂಡಿರುತ್ತೆ. ನೀವು ಅವರು ಮುಂದೆ ಕೂತಾಗ ಅದು ಒಂದು ರೀತಿ ಅದ್ಭುತ ಕ್ಷಣ ಅಂತಾನೆ ಹೇಳ್ಬೋದು. ನಾನು ವೀಕ್ಷಕರಿಗೆ ನಿಮ್ಮ ಪರ್ಮಿಷನ್ ಇಂದ ನಾನು ಹೇಳ್ತಾ ಇದ್ದೀನಿ, ಮುದುಗಲ್ ವೆಂಕಟೇಶ್ ಅವರು ಕೌನ್ ಬನೇಗಾ ಕರೋಡ್ಪತಿ ರಿಯಾಲಿಟಿ ಶೋಗೆ ಹೋಗ್ಬಿಟ್ಟು 12.5 ಲಕ್ಷ ರೂಪಾಯಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ. ಸರ್ ಹೇಳಿ, ಫಸ್ಟ್ ನಾನು ಏನ್ ಮಾಡಿದ್ರಿ ಆ ದುಡ್ಡು ಕೇಳೋದಿಲ್ಲ, ಅವ್ರ ಮುಂದೆ ಕೂತಾಗ ಆ ಪ್ರಶ್ನೆಗಳು ಹೇಗಿತ್ತು, ಆ ಒಂದು ನರ್ವಸ್ನೆಸ್ ಖಂಡಿತ ಇದ್ದೇ ಇರುತ್ತೆ, ಆ ಬಗ್ಗೆ ತಿಳಿಸ್ಕೊಡಿ ಸರ್. ನಮ್ಮ ತಮ್ಮ ಹೋಗಿ ಬಂದಮೇಲೆ ನನಗೆ ಕೌನ್ ಬನೇಗಾ ಕರೋಡ್ಪತಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ನಿರ್ಧಾರ ಮಾಡಿಬಿಟ್ಟಿದ್ದೆ. ನಂದೊಂದು ನೇಚರ್ ಏನಂದರೆ, ಒಂದು ಸಲ ಒಂದು ನಿರ್ಧಾರ ಮಾಡಿದ್ದೆ ಅಂದರೆ ಅದನ್ನು ಆ ಗುರಿ ಮುಟ್ಟೋವರೆಗೂ ನಾನು ಪ್ರಯತ್ನ ಬಿಡೋದಿಲ್ಲ. ಹಂಗೆ ಅವಾಗಿಂದ ಪ್ರಯತ್ನ ಮಾಡ್ತಾ ಇದ್ದೆ. ಒಂದು SMS ಕಳಿಸೋದು, ಅವರು ಪ್ರಶ್ನೆ ಕೇಳ್ತಾರೆ ಅಮಿತಾಬ್ ಬಚ್ಚನ್ ಅವರು, ಕ್ವಶನ್ ಫಾರ್ ಎಪಿಸೋಡ್ ನಂಬರ್ ಸೊ ಅಂಡ್ ಸೊ, ನಾವು ನಮ್ಮ ಮೊಬೈಲ್ನಲ್ಲಿ ಉತ್ತರ ಕೊಡಬೇಕು. ಆ KBC ಮ್ಯಾನೇಜ್ಮೆಂಟ್ ಕಡೆಯಿಂದ ಒಂದು ಆಫರ್ ಬಂತು. ಐಡಿಯಾ ಸೆಲ್ಲರ್ ಅಥವಾ ಅವಂದಿತ್ತು, ಐಡಿಯಾ ಟೆಲಿಫೋನ್ ಕಂಪ್ನಿ. ಐಡಿಯಾದವರಿಗೆ ನಾವು ಸ್ಪೆಷಲ್ಲಾಗಿ ಒಂದು ಸೀಟ್ ಕೊಡ್ತೀವಿ, ಐಡಿಯಾ ತೊಗೊಂಡು ಮಾಡಿರಿ ಅಂತ ಹೇಳಿದ್ರು. ನಾನೇನು ಮಾಡಿದೆ, ಒಂದು ಐಡಿಯಾ ಸಿಮ್ ತೊಗೊಂಡು ಅದಕ್ಕೋಸ್ಕರ ಒಂದು ಫೋನೇ ಬೇರೆ ತೊಗೊಂಡ್ಬಿಟ್ಟಿದ್ದೆ. ಆ ನಂಬರ್ ಕೂಡ ಗೊತ್ತಿಲ್ಲ ನನಗೆ ಇವತ್ತಿನವರೆಗೂ. ಸೊ ಐಡಿಯಾ ಸಿಮ್ಮನ್ನು ಹಾಕಿ ನಾನು ಉತ್ತರ ಕೊಡ್ತಾ ಇದ್ದೆ. ಈಗ ಹೆಂಗದ ಮೇಡಮ್, ಲಾಟ್ರಿ ಟಿಕೆಟ್ ತೊಗೋತೀವಲ್ಲ, ಒಂದು ಲಾಟ್ರಿ ಟಿಕೆಟ್ ತೊಗೊಂಡ್ರೆ ಬಹುಮಾನ ಹತ್ತೋದು ಕಷ್ಟ, ಒಂದು 100 ತೊಗೊಂಡ್ರೆ ಬರುತ್ತೆ ಅಂತ. ಆ ಥರ ಸುಮಾರು ದುಡ್ಡನ್ನು ಹಾಕಿದ್ದೆ ನಾವು. SMS ಕಳಿಸೋದು. ಅದು ಹೆಂಗದ್ರಿ ಮೇಡಮ್, KBC ಒಳಗೆ ಸೆಲೆಕ್ಷನ್ ಆಗಬೇಕಂದ್ರೆ ಮೊದಲನೇ ಕ್ರೈಟೀರಿಯಾ ಅಂದರೆ ಲಕ್, ಅದೃಷ್ಟ ಇರಬೇಕು. ಯಾಕಂದರೆ ದೇಶದಾದ್ಯಂತ ಕೋಟ್ಯಾವಂತರ ಜನ ಅಪ್ಲೈ ಮಾಡಿರ್ತಾರೆ, ಉತ್ತರ ಸರಿಯಾಗಿರ್ತದೆ. ಒಂದು ಎಪಿಸೋಡ್ ಪಿಕ್ ಆಗ್ಬೇಕಂದ್ರೆ 2-3 ಕೋಟಿ ರೈಟ್ ಆಗಿ ಆನ್ಸರ್ ಇರ್ತಾವಲ್ಲಿ. ಆ ಕಂಪ್ಯೂಟರ್ ನನ್ನ ನಂಬರ್ ಪಿಕ್ ಮಾಡ್ಬೇಕಲ್ಲ, ಅದು ಯಾರ ಕೈಗೆ ಮಾತ್ರ ಅದೃಷ್ಟನೇ, ಅದು ನಿಜವಾದ ಅದೃಷ್ಟ. ಅದು ಫಸ್ಟ್ ರೌಂಡು. ಆ ರೌಂಡಿಗೆ ಪಿಕ್ ಆಯ್ತು ಅಂದ್ರೆ ನಮ್ಗೆ ಅಲ್ಲಿಂದ ಫೋನ್ ಬರ್ತದೆ, ಅಲ್ಲಿ 3 ಪ್ರಶ್ನೆಗಳು ಕೇಳ್ತಾರೆ, ಅದು ಹೇಳ್ಬೇಕು, ನಾವು ಉತ್ತರ ಹೇಳ್ಬೇಕು. ಸೊ ಮತ್ತೊಂದು ಸಾರಿ ಫುಲ್ ಹಾಕ್ತಾರೆ ಅವರು. ಅವಾಗ ಎಷ್ಟೋ ಜನ ಎಲಿಮಿನೇಟ್ ಹೋಗ್ಬಿಡ್ತಾರೆ, ತಪ್ಪು ಉತ್ತರ ಕೊಟ್ಟರೆಲ್ಲ ಹೋಗ್ಬಿಡ್ತಾರೆ. ಆ ರೌಂಡ್ನಲ್ಲಿ ಮತ್ತೆ ಕಂಪ್ಯೂಟರ್ ಪಿಕ್ ಮಾಡ್ಬೋದು ನನ್ನ ನಂಬರ್. ಅದು ಅದೃಷ್ಟನೇ ನಿಜ. ಅದಾದ್ಮೇಲೆ ನನಗೆ 2ನೇ ಸಲ ಪಿಕ್ ಆಯ್ತು. ಅದಾದ್ಮೇಲೆ ಅಲ್ಲಿಂದ ಕರೆ ಬಂತು, ಆ ವಾಜಾಯಿ ದೆಹಲಿ ಬೊಂಬಾಯ್ಕು. ನಾವು ನಮ್ಮ ತಮ್ಮ ರೆಡಿ ಇದ್ದವನು, ಅವನೇ ನನಗೆ ಇದು ಮಾಡಪ್ಪ, ಟ್ರೈ ಮಾಡು ಬಿಡಬೇಡ. ಅಲ್ಲಿ ಹೋದ್ವಿ, ಆಡಿಷನ್ ಟೆಸ್ಟ್ ಇರ್ತದೆ ಮೇಡಮ್, ಆಡಿಷನ್ ಕೊಡಬೇಕು. ಆಡಿಷನಲ್ಲಿ ಹೆಂಗೆ ನಮಗೆ ಇಲ್ಲಿ ಸ್ಟುಡಿಯೋದಲ್ಲಿ ಕೂರಿಸಿದ್ರಲ್ಲ, ಅಲ್ಲೊಂದು ಸ್ಟುಡಿಯೋ ಮಾಡಿರ್ತಾರೆ ಅವರು. ಮೊದಲು ಅಮಿತಾಬ್ ಬಚ್ಚನ್ ಅವರು ಸ್ಕ್ರೀನ್ ಮೇಲೆ ಬಂದು ಒಂದು 10 ಕ್ವಶನ್ಗಳು ಕೇಳ್ತಾರೆ. ಹೌದು, ನಮಗೆಲ್ಲ ಕೊಟ್ಟಿರ್ತಾರೆ ಹಾಳೆಲ್ಲ, ಅದರಲ್ಲಿ ನಾವು ಕರೆಕ್ಟ್ ಆನ್ಸರ್ಸ್ ಬರೋದು, ಅದು ಸೀಲ್ ಆಗ್ತದೆ. ಆಮೇಲೆ ನಮ್ಗೆ ಮೇಕಪ್ ಮಾಡ್ತಾರೆ, ಮೇಕಪ್ ಮಾಡಿ ನಮ್ಮನ್ನು ಸ್ಟುಡಿಯೋ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜೋಡಿ ಇರ್ತದೆ ಮೇಡಮ್, ನಮ್ಗೆ ಕಾಣಂಗಿಲ್ಲ, ಅವ್ರು ಎಲ್ಲೋ ಇರ್ತಾರೆ, ಅವರು ಪ್ರಶ್ನೆಗಳು ಕೇಳ್ತಾರೆ. ಅವರು ನಾವು ಏನು ಬಯೋಡೇಟಾ ಕೊಟ್ಟಿರ್ತೀವಲ್ಲ ಅದ್ರ ಪ್ರಕಾರ ಪ್ರಶ್ನೆಗಳು ಕೇಳ್ತಾರೆ. ಸೊ ಅವರು ಅಂತೇ ಹೇಳ್ತಾರೆ, ನಿಮ್ಮಲ್ಲಿ ಏನು ಸ್ಪೆಷಾಲಿಟಿ ಇದೆ, ನಾವು ಯಾಕೆ ನಿಮ್ಮನ್ನು ಕರಿಬೇಕು, ನಾವು ನಿಮ್ಮನ್ನು ಕರೆಯಂಗಿಲ್ಲ, ಯು ಪ್ರೂವ್ ದಟ್ ಯು ಆರ್ ವರ್ತ್ ಆಫ್ ಇಟ್.
ಸೊ ನಾನು ನಾಟಕದಲ್ಲಿ ಪಾಠ ಮಾಡಿದ್ದು ಹೇಳಿದೆ. ಆಮೇಲೆ ನನಗೆ ಸಂಗೀತ ಸಾಹಿತ್ಯದ ಬಗ್ಗೆ ಇಂಟ್ರೆಸ್ಟ್ ಇದ್ದದ್ದು ಹೇಳಿದೆ. ಆಮೇಲೆ ನನ್ನ ತಮ್ಮ, ಅವನಿಗೆ ಒಳ್ಳೆ ಜ್ಞಾಪಕ ಶಕ್ತಿ, ಪ್ರಾಣೇಶ್ ಮುದ್ಗಲ್, ಅದ್ಭುತ ಜ್ಞಾಪಕ ಶಕ್ತಿ ಅವನು. ನನ್ನ ಜ್ಞಾಪಕ ಶಕ್ತಿ ನೀವು ಹೇಳ್ರಿ, ನೀವು ಚೆಕ್ ಮಾಡ್ರಿ ಅಂತಂದು. ಹೀಗಾಗಿ ಅದು ಸುಮಾರು ಒಂದು 40-45 ನಿಮಿಷ ಆಡಿಷನ್ ಆಯಿತು. ಹೀಗಾಗಿ ನಾವು ಆಡಿಷನ್ನಲ್ಲಿ ಜೂರಿ ಅವರು ಇಂಟ್ರೆಸ್ಟ್ ಆದ್ರು ಅಂತ ಕಾಣ್ತದೆ. ಸೊ ಹೀಗಾಗಿ ನಮ್ಮದು ಸೆಲೆಕ್ಷನ್ ಆಯಿತು. ಅದು ದೀಪಾವಳಿ ಸ್ಪೆಷಲ್ ಇತ್ತು ಮೇಡಮ್, ಜೋಡಿ ಸ್ಪೆಷಲ್ ಅಂತ. ಗಂಡ ಹೆಂಡತಿ, ಅಕ್ಕ ತಂಗಿ, ಅತ್ತಿ ಸೊಸಿ, ಹಿಂಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ 5 days ಇರಬೇಕಾಗ್ತದೆ ಅಂತ ಹೇಳಿದ್ರು ನಮ್ಗೆ ಅವರು. ಅವ್ರಿಗೆ ಯಾವ್ಯಾವ ಥರ ಡ್ರೆಸ್ ತರಬೇಕು ಎಲ್ಲ ಹೇಳಿದ್ರು. ಹೀಗಾಗಿ ನಮ್ಮದು 4 ದಿವಸ ಆಗಲೇ ಇಲ್ಲ. ಅದು ಏನಾಗ್ತದೆ ಮೇಡಮ್, ಮೈಂಡ್ ಬ್ಲ್ಯಾಂಕ್ ಆಗಿಬಿಡ್ತದೆ. ಆ ಒಂದು ಆಂಬಿಯನ್ಸು, ಆ ಡೈಲಾಗು, ಆ ಮ್ಯೂಸಿಕ್ಕು, ಆ ಲೈಟ್ಗಳು, ಅಮಿತಾಬ್ ಬಚ್ಚನ್ ಬರೋದು ಟಿವಿ, ಮೈಂಡ್ ಬ್ಲ್ಯಾಂಕ್ ಆಗ್ಬಿಡ್ತದೆ. ಈಗ ಈ ಕ್ಷಣದಲ್ಲಿ ಅಮಿತಾಬ್ ಬಚ್ಚನ್ ಅವರು ಎದುರುಗಡೆ ಬಂದ್ರು, ಅವ್ರನ್ನ ನೋಡಿದ್ರಿ, ನಿಮಗೆ ಹೇಗೆ ಅನ್ನಿಸ್ತು ಸರ್ ಆ ಒಂದು ದೈತ್ಯ ಪ್ರತಿಭೆಯನ್ನ ನೋಡಿದಾಗ? ನಿಜವಾಗ್ಲೂ ಹೇಳ್ಬೇಕಂದ್ರೆ ಅತ್ಯಂತ ಸರಳ ಮನುಷ್ಯ. ನಿಜವಾಗ್ಲು ಅವ್ರು ಏನು ಹೇಳ್ತಾರೆ ಗೊತ್ತ್ರಿ ಮೇಡಮ್, ನೀವು ನನ್ನ ಮುಂದೆ ಕೂತಿರೋ ನೀವೆಲ್ಲರೂ ಕೌತಕ ನನಗೆ. ನಾನು ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ನಿಮ್ಮ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನೀವೇನು ಮಾತಾಡೋದು ಎಲ್ಲಾನು ಹೊಸ ಇನ್ಫಾರ್ಮೇಶನ್ ನನಗೆ. ಸೊ ಹೀಗಾಗಿ ಅವರು ಬಹಳ ಕೋಆಪರೇಟಿವ್. ಆಮೇಲೆ ಅವರು ನಮಗೆ ಮೊದಲೇ ಬಿಫೋರ್ ಅಮಿತಾಬ್ ಬಚ್ಚನ್ ಬರೋಕ್ಕಿಂತ ಮೊದಲೇನೆ ಅಮಿತಾಬ್ ಬಚ್ಚನ್ನ ಸುಮ್ಮನೆ ಇರ್ಲಿಕ್ಕೆ ಬಿಡಬೇಡ್ರಿ, ಅವ್ರಿಗೆ ಬಿಜಿ ಇಡ್ರಿ, ಅವ್ರನ್ನ ಕಿಚಾಯಿಸ್ರಿ ನೀವು. ಏನಯ್ಯ ನೀನು ಎತ್ತರದಲ್ಲಿದೆಯಾ, ನಿನ್ನ ಮುಖ ಏನು ಸ್ವಲ್ಪನೂ ಹ್ಯಾಂಡ್ಸಮ್ ಇಲ್ಲ, ನಿನಗೆ ಯಾಕೆ ಹೀರೋ ಮಾಡೋದು ಅಂತ ಕೇಳ್ರಿ, ಖುಷಿ ಪಡ್ತಾನ ಅವನು. ನೀವ್ ಹೇಗೆ ಅವ್ರಿಗೆ ಏನಾದ್ರು ಶಾಯರಿ ಹೇಳಿದ್ರ? ಅದು ನಾವು ಏನಾಗ್ಬಿಡ್ತೀವಿ ಮೇಡಮ್, ಫಸ್ಟ್ ಕ್ವಶನ್ ಏನು ಬಂದ್ಬಿಡ್ತು, ಒಂದು ಹಿಂದಿ ಓರಿಯೆಂಟೆಡ್ ಪ್ರಶ್ನೆ ಬಂದ್ಬಿಡ್ತು. ಇನ್ಮೇ ಸೆ ಗುಸಲ್ ಖಾನಾ ಕ್ಯಾ ಹೋತಾ ಹೈ, ಗುಸಲ್ ಖಾನಾ. 4 ಆಪ್ಷನ್ ಬಂದವು, ನಮ್ಗೆ ಗೊತ್ತಿಲ್ಲ. ಏನು ಅನಿವಾರ್ಯ ಅಂತ ತಮ್ಮ ಇಲ್ಲಿ ಪಕ್ಕದಲ್ಲಿ ಕೂತಿರ್ತಾರಲ್ಲ, ಗುಸು ಮಾತಾಡ್ಕೊಂಡು ಆಡಿಯನ್ಸ್ ಪೋಲ್ ತಗೊಂಡ್ಬಿಟ್ಟಿದೆ. ಅಷ್ಟು ಪ್ರಶ್ನೆಗೆ ಆಡಿಯನ್ಸ್ ಪೋಲ್. ಅಮಿತಾಬ್ ಬಚ್ಚನ್ ಸ್ವಲ್ಪ ಅವ್ರಿಗೂ ಸ್ವಲ್ಪ ಗಲಿಬಿಲಿ ಆಯ್ತು, ಈ ಸಿಂಪಲ್ ಅದು ಯಾಕೆ ಹೇಳ್ತಾ ಇಲ್ಲ ಅವರು ಅಂತ. ಅವಾಗ ಆಡಿಯನ್ಸ್ ಪೋಲು, ಅದು ಗುಸಲ್ಖಾನ ಅಂದರೆ ಬಾತ್ರೂಮ್, ನಮ್ಗೆ ಗೊತ್ತಿಲ್ಲ. ಅದಾದಮೇಲೆ ಅಲ್ಲಿ ಮೊದಲೇ ಹೇಳಿದೆ, ನಾನು ಶೇರ್ ಹೇಳ್ತೀನಿ ಅವ್ರಿಗೆ, ಅಮಿತಾಬ್ ಬಚ್ಚನ್ಗೆ ಅಂತ. ಅವರು ಸಿಗ್ನಲ್ ಕೊಟ್ಟರು. ಅವ್ರಿಗೆ ಹೇಳಿದ್ದು ಶಾಯರಿ ನಿಮಗೆ ಹೇಳ್ತೀನಿ ಇವಾಗ. ಲಿಖೆ ತೋ कुछ ऐसा लिखो कि कलम में रोने पर मजबूर हो जाए, हर लफ्ज में दर्द इतना भर दो कि एग्जामिनर भी 35 मार्क देने पर मजबूर हो जाए. ಅಮಿತಾಬ್ ಬಚ್ಚನ್ ಮನದೋಣಿಯ ನಕ್ಬಿಟ್ರು ನೋಡ್ರಿ. ನಗೋದಲ್ದೆ ನಿಮಗೆ ಚೆಕ್ ಕೊಡ್ತಾರೆ, ಒಂದು ಪ್ರೀತಿಯ ಅಪ್ಪುಗೆ ಕೂಡ ಸಿಗುತ್ತೆ. ಅದು ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಂತಹ ಒಂದು ಅವಿಸ್ಮರಣೀಯ ದಿನ. ಕ್ಷಣಗಳನ್ನ ಇವತ್ತೂ ಕಾಡ್ತಾವು ಆ ಕ್ಷಣಗಳು. ಎಷ್ಟು ಖುಷಿ ಆಗುತ್ತೆ ನೋಡಿ ಸರ್, ಇಂತಹ ಒಂದು ದೊಡ್ಡ 12,75,000 ಹೇಳಿದ್ರಲ್ಲ, 30% ಟ್ಯಾಕ್ಸ್ ರಿಟರ್ನ್ ಹೇಳಿ ಸರ್. ನಮಗೆ ಯಾವ ಅಮೌಂಟ್ ಬಂದಿರುತ್ತೆ ಅದು ಮಾತ್ರ ಮುಖ್ಯ, ಆ ಕಟ್ ಆಗೋದು ಅದೆಲ್ಲ ನಮಗೆ ಮ್ಯಾಟ್ರ್ ಆಗೋದಿಲ್ಲ. ಹಾಗಾಗಿ ಅದೊಂದು ಖುಷಿ ಅಲ್ಲ ಸರ್, ನಮ್ಮ ಕರ್ನಾಟಕದ ಒಬ್ಬ ಪ್ರತಿನಿಧಿಯಾಗಿ. ಹೇಳ್ಬೇಕು ನಾನು ಮೇಡಮ್, ಅಲ್ಲಿ ಕನ್ನಡದಲ್ಲಿ ಕೂಡ ಮಾತಾಡಿದ್ರು. ಹೌದಾ? ಎಪಿಸೋಡ್ ಹೌದು. ಸ್ವಲ್ಪ ಅವರು ಅಬ್ಜೆಕ್ಷನ್ ಮಾಡಿದ್ರು ಅವರು, ಅಲ್ಲಿ ಫ್ಲೋರ್ ಇದು ಹಿಂದಿ ಶೋ ಅದ, ಇದು ನೀವೇನು ಕನ್ನಡ ಮಾತಾಡ್ತೀರಿ. ನಾನು ಹೇಳಿದೆ, ಅವರು ಮೇರು ನಟ. ಹೌದು. ಅಮಿತಾಬ್ ಬಚ್ಚನ್ ಅದಿಂದ ಒಂದು ಲೈನು, ಮೀದಿಂದ ಒಂದು ಲೈನು, ತಾದಿಂದ ಒಂದು ಲೈನು ಅಂತ ಸೇರಿಸಿ ಮಾಡಿದ್ದದ. ಅದನ್ನ ಕವನ ಓದ್ತೇನೆ ನಾನು. ಅವ್ರು ಕ್ಲಿಯರೆನ್ಸ್ ತಗೊಂಡು ಬರ್ರಿ. ಅವ್ರೇನೋ ಮಾತಾಡ್ಕೊಂಡು ಗುಸು ಮಾತಾಡ್ಕೊಂಡು, ಇಲ್ಲ ಅದನ್ನ ನೀವು ಹಿಂದಿ ಒಳಗೂ ಹೇಳಬೇಕು ಅಂದು. ನನ್ನ ತಮ್ಮ ಹೇಳ್ತಾನೆ ಹಿಂದಿ ಒಳಗೆ ಅದನ್ನಂತ ಕೇಳಿ ಅದನ್ನ ಹೇಳಿದೆ ನಾನು. ನಮ್ಮ ಫ್ರೆಂಡ್ ಒಬ್ಬರು ಬೆಂಗಳೂರಿನವರೇ, MS ಪ್ರಸಾದ್ ಅಂತ, ಅವ್ರು ಬರೆದು ಕೊಟ್ಟಿದ್ರು. ಅದರಿಂದ ಹಿಂಗೆ ಎಲ್ಲ ಅಮಿತಾಬ್ ಬಚ್ಚನ್ ಕ್ಯಾ ಹೇ ಅಂದ್ರೆ ಈ ಸಬ್ ಸ್ಟಾರ್ಟಿಂಗ್ ಲೈನ್ ಜೋಡಾಯ್ತು, ಆಪ್ಕ ನಾಮ್ ಆತಾ ಹೇ. ಅವ್ರು ಬಹಳ ಖುಷಿ ಪಟ್ರು ನೋಡಿ. ಇಂತಹ ಎಲ್ಲ ಖುಷಿಯ ಕ್ಷಣಗಳ ಜೊತೆಗೆ ಮತ್ತೆ ನಿಮ್ಮ ಸಾಹಿತ್ಯದ ವಿಚಾರವನ್ನ ನಾವು ಮಾತನಾಡ್ತಾ ಇದ್ರೆ, ಈಗ ಸಾಹಿತ್ಯ ಲೋಕ ಅಂತಂದಾಗ ಅಥವಾ ಸಾರಸ್ವತ ಲೋಕ ಅಂತಂದಾಗ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ಒಡನಾಟ, SL ಭೈರಪ್ಪ ಅನ್ನುವಂತಹ ಒಬ್ಬ ಮೇರು ದಿಗ್ಗಜರ ಒಡನಾಟ ನಿಮಗೆ ಸಿಕ್ಕಿದೆ ಅಂತಂದಾಗ, ಅದೆಲ್ಲವೂ ಕೂಡ ಜೀವನದಲ್ಲಿ ಮರೆಯಲಾಗದಂತಹ ಕ್ಷಣಗಳಾಗಿ ನಿಮ್ಮ ಬದುಕಿನಲ್ಲಿ ಸದಾಕಾಲ ನೆನಪಿರುತ್ತೆ ಅಂತ ಹೇಳಿ ನನಗಂತೂ ಅನ್ಸುತ್ತೆ. ಹೇಳಿ ಅವರ ಒಡನಾಟದ ಕುರಿತಾಗಿ. ಅದಾದ್ಮೇಲೆ ನಾನು ಸಂಗೀತಗಾರರ ಒಡನಾಟನ ಕೇಳ್ತೀನಿ. ನಾನು SL ಭೈರಪ್ಪ ಅಂತಂದ್ರೆ ಎಮೋಷನ್ ಆಗ್ಬಿಡ್ತೀನಿ. ಅಂಥ ಒಂದು ಮೇರು ವ್ಯಕ್ತಿತ್ವ. ನನಗೇನು ನನ್ನ ಕೆಲಸ ಸ್ನೇಹಿತರಲ್ಲಿ ಹೇಳ್ತಾ ಇದ್ದೆ, ಭೈರಪ್ಪನವರು ಉಸಿರಾಡಿಸೋ ಸಮಯದಲ್ಲಿ ನಾವು ಉಸಿರಾಡ್ತಾ ಇದ್ದೀವಿ ಅನ್ನೋಷ್ಟು ನಾವು ಪುಣ್ಯವಂತರು.
ಅಂಥ ಒಂದು ಅವರು ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಅವರಿಗೆ ಹಾನರರಿ ಡಾಕ್ಟರೇಟ್ ಅನೌನ್ಸ್ ಮಾಡ್ತಾರೆ. ಹೌದು. ಗವರ್ನರ್ ಆಫೀಸಿಂದ ಎಲ್ಲ ಕ್ಲಿಯರೆನ್ಸ್ ಆಗಿ ಅವರು ಅಲ್ಲಿ ಬಂದಿದ್ದರು. ಅವ್ರ ಲೈಸನ್ ಆಫೀಸರ್ ನಮ್ಮ ಸ್ನೇಹಿತರಿದ್ದರು. ಅವ್ರ ಜೊತೆ ನಾನು ಸೇರ್ಕೊಂಡ್ಬಿಟ್ಟೆ. ನಮ್ಮ ವೈಸ್ ಚಾನ್ಸಲರ್ ಹೇಳಿದ್ದೆ, ಸರ್ ನಾನು ಅವ್ರ ಜೊತೆ ಓಡಾಡ್ತೀನಿ ಅಂತ. ಹಿಂಗಾಗಿ 2 ದಿವಸ ಇದ್ದರು ಭೈರಪ್ಪನವರು. 2 ದಿವಸ ಅವ್ರ ಜೊತೆಗೆ ನಮ್ಮದು ಇದು ಒಡನಾಟ. ಅವರು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ರಿ ಅಂತ ಕೆಲವರು ಬಂದು ಡಿಮ್ಯಾಂಡ್ ಇಟ್ಟರು. ಅವರು ಇಲ್ಲ ರೀ ನಾವು ಬರಲ್ಲ ರೀ, ನಾನು ಅವೆಲ್ಲ ನನಗೆ ಆಗಿ ಬರೋಲ್ಲ ಹಾಗೆ ಹೀಗೆ ಅಂತ ಅವರು ಪಟ್ಟು ಹಿಡಿದ್ರು. ನಾನು ಹೋಗಿ, ಸರ್ ನೀವು ನಿಮ್ಮತ್ತ ದೊಡ್ಡ ಬರಹಗಾರ ಈ ಕಡೆ ಬರೋದೇ ಅಪರೂಪ, ಹಂಗೆ ಮಾಡ್ಬೇಡ್ರಿ ಸರ್, ದಯಮಾಡಿ ಒಪ್ಕೊಡ್ರಿ ಅಂತೇಳಿ ಅವ್ರು ಒಪ್ಪಿಸಿದ್ರು ನಾವು ಅವ್ರಿಗೆ. ಹಿಂಗಾಗಿ ಅದು ಸಂವಾದಕ್ಕೂ ಭಾಳ ಕನ್ನಡ ಅಧ್ಯಯನ ಶಾಸ್ತ್ರದಲ್ಲಿ ಭಾಳ ಅದ್ಭುತವಾಗಿ ಸಂವಾದ ಆಯಿತು. ಆಮೇಲೆ ಮತ್ತೊಂದು ಸರಿ ಬಂದಿದ್ರು ಭೈರಪ್ಪನವರು, ಒಂದು ದಂಟಿನ ನಂಟು ಅಂತ ಒಂದು ಬುಕ್ ರಿಲೀಸ್ ಬಂದಿದ್ರು. ಅವತ್ತು ಅವ್ರನ್ನ ಭೇಟಿಯಾಗಿ ನಾ ಇದೆಲ್ಲ ಓಡಾಡಿ ನೆನೆಸಿದೆ, ಅವ್ರಿಗೆ ನೆನಪಿಸ್ಕೊಟ್ಟೆ. ಓ ಹೌದಾ ನೀವೇನು, ಹೌದು 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 ಎತ್ತರನವರು ಕರೆ ನೆನಪಿದೆ ನಮಗೆ ಅಂತ ಹೇಳಿದ್ರು. ಉತ್ತರಾಯಣ ಕಾದಂಬರಿ ಖರೀದಿ ಮಾಡಿದ್ದೆ, ಅವರಿಂದ ಹಸ್ತಾಕ್ಷರ ತಗೊಂಡು ಅವರಿಂದ ರಿಸೀವ್ ಮಾಡಿಕೊಂಡೆ. ನನ್ನ ಒಂದು ಆಸೆ ಹಾಗೆ ಉಳಿತು. ಅವ್ರ ಮನೆಗೆ ಹೋಗಿ ಅವರಿಗೆ ಶಾಲು ಹಾರ ಹಾಕಿ ಸನ್ಮಾನ ಮಾಡಬೇಕು ಅಂತ ಭಾಳ ಆಯಿತು ನನಗೆ. ಪದ್ಮಶ್ರೀ ಬಂದಾಗ ಏನೋ ಕಾರಣದಿಂದ ಅದು ಆಗಲೇ ಇಲ್ಲ. ಉತ್ತರಾಯಣ HSV ಅವರದ್ದು. ಇಲ್ಲ ಉತ್ತರಾಖಂಡನ ಉತ್ತರಾಯಣ ಎರಡರಲ್ಲಿ ಒಂದು. ಉತ್ತರಾಖಂಡ ಭೈರಪ್ಪ ಅವರದ್ದು, ಉತ್ತರಾಯಣ HSV ಅವರದ್ದು. HSV ಅವರು ಬಗ್ಗೆ ಹೇಳೋದಾದ್ರೆ ನನ್ನ ಪ್ರೀತಿಯ ಕವಿ ಅವರು. ಎಂಥ ಅವ್ರ ಲೈನ್ಗಳು, ಏನು ಕತೆ ಅದ್ಭುತ. ಇಷ್ಟು ಕಾಲ ಒಟ್ಟಿಗಿದ್ದು ಎಷ್ಟು ಬರೀತಾರೆ, ಅರಿತೀವೇನು ನಾವು ನಮ್ಮ ಅಂತರಾಳವ. ಇದನ್ನ ನಾನು ಫೇಸ್ಬುಕ್ ಅಲ್ಲಿ ನಾನು ಬರ್ಕೊಂಡಿದ್ದೀನಿ, ಯಾವಾಗಲೂ ಇರ್ತದೆ ಲೈನ್. ನೋಡ್ರಿ, ಗಂಡ ಹೆಂಡತಿ ಸಂಬಂಧ ಎಷ್ಟು ಸಂಕೀರ್ಣ. ಅರಿತೀವೇನು ನಾವು ನಮ್ಮ ಅಂತರಾಳವ, ಅದು ಕೊನೆ ಹೇಳ್ತಾರ ಅವರು. ಸಾವಿರಾರು ಚಲುವ ಮಗ ಹಿಡಿದು ತೋರಿಯು ಒಂದಾದ ಉಳಿತೆ ಕನ್ನಡಿಯ ಪಾಲಿಗೆ. ಎಂಥ ವಾಸ್ತವಿಕತೆ. ಅವರು ನಮ್ಮ ಗುಲ್ಬರ್ಗಾದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷರಾಗಿದ್ರು. ನಮ್ಮ ವಿಶ್ವವಿದ್ಯಾಲಯ ಅವ್ರಿಗೆ ಸನ್ಮಾನ ಇತ್ತು. ಮತ್ತೆ ಯಥಾ ಪ್ರಕಾರ ವೈಸ್ ಚಾನ್ಸಲರ್ ಬಿಟ್ಟೆ, ಸರ್ ಅವ್ರ ಜೊತೆ ಓಡಾಡ್ತೀನಿ ನಾನು. ಮೃಗಲ್ ಓಡಾಡ್ರಿ, ಅದಕ್ಕೇನಂತ. ಹಿಂಗಾಗಿ ಅವ್ರ ಜೊತೆ ಓಡಾಡಿದೆ. ಹೌದು, ನಮ್ಮ ಕಾಲದಲ್ಲಿ ಅವರೆಲ್ಲರೂ ಸಾರಸ್ವತ ಲೋಕದಲ್ಲಿ ದಿಗ್ಗಜರಾದ್ರೂ ಕೂಡ ಅವರ ಕಾಲದಲ್ಲಿ ನಾವಿದ್ದೀವಿ ಅನ್ನೋಂಥದ್ದು ನಮ್ಗೆ ಹೆಮ್ಮೆ ಅಂತ ಹೇಳಿ ಅನ್ಸುತ್ತೆ. ಮತ್ತೆ ಅವರ ಒಡನಾಟ ಅವೆಲ್ಲವೂ ಸಿಕ್ಕಿರುವಂತದ್ದು ಒಂದು ಅರ್ಥದಲ್ಲಿ ಸೌಭಾಗ್ಯವೇ. ಜೊತೆಗೆ ಈಗ ಸಂಗೀತಗಾರರು ಅಂತ ಹೇಳಿ ಬಂದಾಗ ಸಂಗೀತ ಕಟ್ಟಿ ಅವರಿರ್ಬೋದು, BR ಛಾಯಾ ಅವರಿರ್ಬೋದು, ಅವರೆಲ್ಲರೂ ನಿಮಗೆ ಸಿಕ್ಕಾಪಟ್ಟೆ ಆತ್ಮೀಯರು ಅಂತ ಹೇಳಿ ನಾವು ಕೇಳಿದ್ದೇವೆ. ಅವರ ಗೀತೆಗಳು ಯಾವಾಗ್ಲೂ ಕೂಡ ನೀವು ಗುಣಗ್ತಾ ಇರ್ತೀರಾ? BR ಛಾಯಾ ಅವರು ನನ್ನ ಫೇವ್ರೇಟ್ ಸಿಂಗರ್ ಅವರು. ಸಂಗೀತ ಕಟ್ಟಿಯವರು ಪರಿಚಯ ಆಗಿದ್ದು ಅವ್ರ ತಂದೆಯವ್ರ ಕಡೆಯಿಂದ. ಅವರು ತಂದೆಯವರು ಡಾಕ್ಟರ್ H.A. ಕಟ್ಟಿ ಅಂತ. ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಮೆಂಬರ್ ಆಗಿ ನೇಮಕ ಆಗಿದ್ರು, ನಾಮಿನೇಷನ್ ಆಗಿದ್ರು. ಸೊ ನಾನು ಅವರು ಬಂದು ವಾಪಸ್ ಧಾರವಾಡಕ್ಕೆ ಹೋಗೋತನ ನಾನು ಅವ್ರದ್ದೆಲ್ಲ ಬೇಕು ಬೇಡಗಳನ್ನೆಲ್ಲ ನಾನು ಪೂರೈಸ್ತಾ ಇದ್ದೆ. ಅವರಿಂದ ಅವ್ರ ಮಗಳ ಪರಿಚಯ ಆಯಿತು. ನಿಮ್ಗೆ ಹೇಳ್ಬೇಕಂದ್ರೆ ನಿನ್ನೆನೇ ಲೇಟ್ ಆಗ್ಯಾರ ಸಂಗೀತ ಕಟ್ಟಿ. ಹೌದಾ? ನಿನ್ನೆ ಇಲ್ಲಿ ನಮ್ಮ ಫಂಕ್ಷನ್ ಇದ್ದೀವಿ, ಹೋಗಿದ್ನಲ್ಲ, ಅಲ್ಲಿ ಅವರು ಬಂದಿದ್ರು. ಅಂಕಣ ನಮ್ಮ ಮನೆ ಓಪನಿಂಗ್ ಅದ, ಬರ್ಬೇಕು ನೋಡು. ಇಲ್ಲಾಗಿಲ್ಲ ಅಂದಂಗೆ ಇಲ್ಲಿ ಬಂದಿದ್ವಿ, ಹೋಗೋಣ ವಾಪಸ್ ನೀನು. ನೋಡಿ, ಅಲ್ಲಿ ನಮ್ಮವರೆಲ್ಲ ಒಂದಾದಾಗ ಆ ಭಾಷೆಯ ಸೊಗಡು ಹಾಗೆ ಬಂದ್ಬಿಡುತ್ತೆ. ಭಾಯಿ ಸಾಹೇಬ್ ಅಂತ ಯಾವಾಗಲೂ ಭಾಯಿ ಸಾಹೇಬ್ ಅಂತ. ಅವರಿಗೆ ಡಾಕ್ಟರೇಟ್ ಬರಬೇಕು ಅಂತ ನಾನು ಬಹಳ ಆಸೆ ಪಟ್ಟಿದ್ದೆ. ಕಣಿವೆ ಅವರಿಗೆ ಒಂದು ವಿಶ್ವವಿದ್ಯಾಲಯ, ನಿಮ್ಗೆ ಗೊತ್ತಿರಬಹುದು, ಚಿನ್ಮಯ ವಿಶ್ವವಿದ್ಯಾಲಯ ಅವರಿಗೆ 100 ಡಾಕ್ಟರೇಟ್ ಕೊಟ್ಟಿದೆ. ನನಗಂತೂ ಬಹಳ ಖುಷಿ ಆಯ್ತು. ಅದೇ ತರ ಇನ್ನೊಂದು ರಾಜ್ಯದ ವಿಶ್ವವಿದ್ಯಾಲಯ ನಮ್ಮ BR ಛಾಯಾ ಅವರಿಗೆ ಡಾಕ್ಟರೇಟ್ ಕೊಟ್ಟರೆ ನನ್ನಷ್ಟು ಖುಷಿ ಪಡೋನು ಯಾರೂ ಇಲ್ಲ. ಛಾಯಾ ಅವರು ಕೂಡ ಗುಲ್ಬರ್ಗ ಬಂದಾಗ ನನಗೆ ಕಾಲ್ ಮಾಡ್ತಾರೆ. ಅವ್ರಿಗೆ ಹೇಳ್ಬಿಡ್ತೀನಿ ನಾನು, ನೀವು ಎಲ್ಲಿಗೆ ಹೋಗಂಗಿಲ್ಲ, ನನ್ನ ಕಂಟ್ರೋಲಾಗಿ ಇರ್ತೀರಿ, ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಬರಬೇಕು. ಇತ್ತೀಚೆಗೆ ಬಂದಾಗ ಅವರನ್ನು ನಾನು ಮಳಕೇಡು ಕರ್ಕೊಂಡೋಗಿ ಜಯತೀರ್ಥರ ದರ್ಶನ ಮಾಡಿಸಿದ್ದೆ, ವೃಂದಾವನ ದರ್ಶನ. ಅವ್ರ ಮನೆಯವರು ಬಹಳ ಸ್ನೇಹಪರ ಜೀವಿ, ಪದ್ಮಪಾಣಿ ಜೋಡಿದಾರ. ಬಹಳ ಅವರು ತಮ್ಮನ್ನು ತಾವು ಕಿಚ್ಚಿಸ್ಕೊಳ್ಳೋದು ಬಹಳ ಫೇಮಸ್. ನಿಜ ನಿಜ. ಹೌದು, ಒಳ್ಳೆ ವ್ಯಕ್ತಿ. ಹೌದು, ಅಂದ್ರೆ ಎಲ್ಲರ ಒಡನಾಟ ನಮ್ಮ ವ್ಯಕ್ತಿತ್ವವನ್ನು ಕೂಡ ಇನ್ನಷ್ಟು ಬಿಲ್ಡ್ ಮಾಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಗುಲ್ಬರ್ಗಾ ದೂರದರ್ಶನ ಕೇಂದ್ರ, ಅಲ್ಲಿ ತಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಾಲಯದ ಕುರಿತಾಗಿ ನಿರೂಪಣಾ ಸಾಹಿತ್ಯವನ್ನ ಬರೆದುಕೊಡ್ತೀರಿ. ಆ ಒಂದು ಕೆಲಸ ಸಾರಥ್ಯವನ್ನು ತಾವು ವಹಿಸ್ಕೊಳ್ತೀರಿ. ಆ ಕುರಿತು ಹೇಳೋದಾದ್ರೆ, ಗುಲ್ಬರ್ಗಾ ದೂರದರ್ಶನದಲ್ಲಿ ಒಂದು ಹಲೋ CM ಹಲೋ ಡಾಕ್ಟರ್ ಅಂತ ಒಂದು ಲೈವ್ ಪ್ರೋಗ್ರಾಮ್ ಇತ್ತು. ನಾನು ಮೂಲತಃ ಸಕ್ಕರೆ ಕಾಯಿಲೆ ಪೇಷಂಟು, ಅವತ್ತು ಪರಿಣಿತರು, ಡಯಾಬಿಟಿಕ್ ಸ್ಪೆಷಲಿಸ್ಟು.
ಅವಾಗ ಎಂ ಬಿ ಪಾಟೀಲ್ ಅಂತ ಅಲ್ಲಿ ಗುಲ್ಬರ್ಗ ದೂರದರ್ಶನದವರು ಒಬ್ಬ ರೋಗಿನೇ ಡಾಕ್ಟರ್ನ ಸರಿಯಾಗಿ ಮಾತಾಡಿಸ್ಬೋದು, ಒಪ್ಕೊಳ್ರಿ ವೆಂಕಟೇಶ್ ಆಯ್ತು ನಾವೆಲ್ಲ ನೋಡ್ಕೋತೀವಿ ಅಂತ. ನನಗೆ ಅದು ಲೈವ್ ಕೊಡೋದು ಅಂದ್ರೆ ಸ್ವಲ್ಪ ಹೆದರಿಕೆ, ಏನಾದರೂ ತಪ್ಪುಗಳಾಗಿಬಿಟ್ರೆ ಏನಾದರೂ ಆವಾಸಗಳಾದ್ರೆ ಹೆಂಗೆ ಅಂತ. ಅವರೆಲ್ಲ ಸಪೋರ್ಟ್ ಮಾಡೋರು, ಹಿಂಗಾಗಿ ಅದು ಭಾಳ ಯಶಸ್ವಿಯಾಗಿ ಆಯ್ತು ಕಾರ್ಯಕ್ರಮ. ಆಮೇಲೆ ಗ್ರಂಥಾಲಯ ಬಗ್ಗೆ ತಾವು ಕೇಳಿದ್ರಿ, ಅದು ಪ್ರಜಾವಾಣಿಯಿಂದ ನಾನು ಫೀಚರ್ ಆರ್ಟಿಕಲ್ ಬರೆದಿದ್ದೆ, ಅದು ಬಂದಿತ್ತು. ಅದೊಂದು ಗುಲ್ಬರ್ಗ ದೂರದರ್ಶನದವರು ಅಬ್ಸರ್ವ್ ಮಾಡಿದ್ರು, ನಾವೊಂದು ಇದ್ರ ಶೂಟ್ ಮಾಡ್ತೀವಿ, ನೀವು ಅದಕ್ಕೆ ಸಾಹಿತ್ಯ ಬರ್ಕೊಡ್ರಿ ಅಂತ ಅಂದೆ. ನಾ ಇಲ್ಲಿಗೆ ಯಾವ ಥರ ಆ ಥರ ಆ್ಯಕ್ಟಿವಿಟಿ ಮಾಡಿದ್ದು ಏನಂದ್ರೂ ವಾಚಕರವಾಣಿ ಬರೆಯೋದು, ಇಲ್ಲ ರೀಡರ್ಸ್ ಟು ಕಾಲಮ್ ಬರೆಯೋದು, ಎಚ್ಚರಿಸೋದು, ಕೂಡೋದು, ಇದೆಲ್ಲ ನಿಮ್ಗೆ ಭಾಳ ರಿಸರ್ಚ್ ಓರಿಯೆಂಟೆಡ್ ಇರಬೇಕು ಹಾಗೆ ಅಂತ ತಪ್ಪಿಸೋಳಕ್ಕೆ ಪ್ರಯತ್ನ ಪಟ್ಟೆ. ಯಾರು ಬಿಡಲಿಲ್ಲ ಅವರು, ಎಂ ಬಿ ಪಾಟೀಲ್ ನನಗೆಲ್ಲ ಗೊತ್ತದ, ನೀವು ಇದೆಲ್ಲ ಬರೆದಿರಿ ಪ್ರಜಾವಾಣಿಯಾಗ ಬಂದದು, ಅದನ್ನು ಸ್ವಲ್ಪ ಇನ್ನೊಂದಿಷ್ಟು ಇಂಪ್ರೂವ್ ಮಾಡಿ ಕೊಟ್ಬಿಡ್ರಿ ನಮ್ಗೆ ಅಂತ ಹೇಳಿದ್ರು. ಹೀಗಾಗಿ ಆಗಿನ ಲೈಬ್ರರಿಯನ್ RB ಗದಗಿಮಠ ಅಂತ ಇದ್ದರು, ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ನಿರೂಪಣಾ ಸಾಹಿತ್ಯ ಬರ್ಕೊಟ್ಟೆ. ಅದು ಭಾಳ ಜನರಿಗೆ ಮೆಚ್ಚುಗೆ ಆಯ್ತು ಅದು. ಅದು ಗುಲ್ಬರ್ಗ ದೂರದರ್ಶನ ಕೇಂದ್ರ. ಇನ್ನು ನಮ್ಮ ಬೆಂಗಳೂರಿನ ದೂರದರ್ಶನ ಕೇಂದ್ರಕ್ಕೂ ತಾವು ಬಂದು ತಟ್ಟಂತ ಹೇಳಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಾನು 2 ಸಾರಿ ಬಂದಿದ್ದೆ ಬೆಂಗಳೂರು ದೂರದರ್ಶನಕ್ಕೆ. ಐ ಥಿಂಕ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಹಲೋ CM ಅಂತ ಒಂದು ಕಾರ್ಯಕ್ರಮ, ಲೈವ್ ಕಾರ್ಯಕ್ರಮ ಆಯಿತು. ನಾನೊಂದು ಪ್ರಶ್ನೆ ಕಳಿಸಿದ್ದೆ, ಅದನ್ನು ನಮ್ಮ ಬೆಂಗಳೂರು ದೂರದರ್ಶನ ಪ್ರಾಧಿಕಾರದವರು ಅದನ್ನು ಪಿಕ್ ಮಾಡಿ ನನಗೆ ಕರೆಸಿದ್ರು. ಆವಾಗ ಒಂದು ಪ್ರಶ್ನೆ ಕೇಳಿದ್ದೆ, 371 ಯಾವಾಗ ತಿದ್ದುಪಡಿ ಮಾಡ್ತೀರಿ ನೀವು? ಅವರು ಹೇಳಿದ್ರು, ಪಾಪ ಇಲ್ಲೆಲ್ಲ ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಷಯ, ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಹಾಗೆ ಹೀಗೆ ಅಂತ. ಆಮೇಲೆ ಥಟ್ಟಂತ ಹೇಳಿ ಕಾರ್ಯಕ್ರಮಕ್ಕೆ ನಾನು ಪಾರ್ಟಿಸಿಪೇಟ್ ಆಗಿ ಬಂದಿದ್ದೆ. ನಾಸೋಮೇಶ್ವರವರು ಡಾಕ್ಟರ್ ನಾಸೋಮೇಶ್ವರ ವೈಯಕ್ತಿಕವಾಗಿ ಕೂಡ ನನಗೆ ಅವರು ಪರಿಚಯ. ನಮ್ಮ ತಿಲಕ್ ನಗರ ಬಡಾವಣೆಯ ಶಿವ ಸಾಂಸ್ಕೃತಿಕ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಇಬ್ಬರು ನಡುವು ಕೂಡಿಸಿದ್ರು ನನಗೆ. ಏನಂತಿರೋದು ನಡುವು, ಈ ಕಡೆ ಒಬ್ರು ಶಕ್ತಿ ದೇವತೆ, ಆ ಕಡೆ ಒಬ್ರು ಶಕ್ತಿ ದೇವತೆ. ನೋಡಿ, ನಿಮ್ಮ ಸ್ನೇಹಿತರ ಜೊತೆ ಇರುವಂತಹ. ಹೌದೌದು, ನಮ್ಮ SS ಹಿರೇಮಠ ಅಂತ ನಮ್ಮ ಬಡಾವಣೆ ಕಾರ್ಯದರ್ಶಿಗಳ ಮನೆಯಲ್ಲಿ ಅವ್ರು ಬಂದಿದ್ರು. ಅವಾಗ ಫೋನ್ ಮಾಡಿದ್ರು, ನಾಸೋಮೇಶ್ವರ ಬಂದ್ರೆ ಬರ್ರಿ ಅಂತ. ಹೋಗ್ಬಿಟ್ಟೆ. ಎಷ್ಟು ಪುಸ್ತಕಗಳನ್ನು ತಗೊಂಡ್ರಿ? 6 ಪುಸ್ತಕ, 60 ಹೈಯೆಸ್ಟ್ ನಂದೇ ಅವತ್ತು. ಹೇಳಿದ ಇಬ್ರು ನಾರಿ ಶಕ್ತಿಗಳ ಮುಂದೆ ನಾನು ಎಲ್ಲಿ ಅಪ್ಪಚ್ಚಿ ಆಗ್ತೇನೆ ಅಂತ ಹೆದರ್ಕೊಂಡಿದ್ದೆ. ನಾನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೆ ಮೇಡಮ್. ಏನಂದ್ರೆ ಆ ಪ್ರಶ್ನೆ ಉತ್ತರ ಗೊತ್ತಿತ್ತು ಅಂದ್ರೆ ಟಕ್ ಅಂತ ಬಜರ್ ಬಿಡೋದು, ಡಬಲ್ ಮಾರ್ಕ್ಸ್ ಕೊಡ್ತಾರ ಅವರು. ನಾನು ನಿಜವಾದ ಕರೆಕ್ಟ್ ಉತ್ತರ ಹೇಳಿದ್ದು ಮೊರೆ ಪ್ರಶ್ನೆಗಾದ್ರು ಆಪ್ಷನ್ ಬರೋಕ್ಕಿಂತ ಮೊದಲೇ ಬಜರ್ ಓದ್ತಿದ್ನಲ್ಲ, ಹೀಗಾಗಿ 20 ಮಾರ್ಕ್ಸ್ ಇಂಟು 3. ಆಮೇಲೆ ಗೊತ್ತಿಲ್ಲ ಅಂದ್ರೆ ನಾನು ಅಟೆಂಪ್ಟ್ ಮಾಡ್ತಿರಲಿಲ್ಲ, ಯಾಕಂದ್ರೆ ಅದು ನೆಗೆಟಿವ್ ಏನೋ ಇರ್ತದೆ, ನಾನು ಪ್ರಯತ್ನ ಮಾಡ್ತಿರ್ಲಿಲ್ಲ. ಹಿಂಗಾಗಿ 60 ಮಾರ್ಕ್ಸ್ ತಗೊಂಡಿದ್ದೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ ವಿಚಾರಗಳನ್ನ ಹೇಳ್ತಾ ಇದೀರಲ್ಲ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗ್ತದೆ. ಹಂಗಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೆ. ನಿಮ್ಮಿಂದ ಕರೆ ಬಂದಾಗ ಏನಪ್ಪ ಇದು ನಂಬಲಿಕ್ಕಾಗಲ್ಲ, ನಿಜ ಹೇಳ್ಬೇಕಂತಂದ್ರೆ ಭಾಳ ದಿವಸ ನನಗೆ ಬರಬೇಕು ಆಸಕ್ತಿ, ಜನರಿಗೆ ಗೊತ್ತಾಗಬೇಕು. ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇದ್ದಾರೆ, ಪ್ರತಿಭಾವಂತರು ಇದ್ದಾರೆ ಅನ್ನೋದು ಖಂಡ ಕರ್ನಾಟಕ ಗೊತ್ತಾಗಲಿ ಅಂತ ಬಂದೆ. ಇದ್ರ ಜೊತೆಗೆ ಈಗ ನಿಮಗೆ ರಂಗಭೂಮಿಯ ಬಗ್ಗೆ ವಿಶೇಷವಾದಂತಹ ಒಲವಿದೆ, ನಾಟಕಗಳಲ್ಲಿಯೂ ಕೂಡ ಅಭಿನಯ ಮಾಡಿದ್ದೀರಿ, ಸಾಹಿತ್ಯ ಸಂಗೀತ ಈ ಮೊದಲೇ ನಾವು ಮಾತನಾಡ್ತಾನೆ ಇದ್ದೀವಿ. ಈ ಕಲಾ ತಪಸ್ವಿ ರಾಜೇಶ್ ಅವರ ಜೊತೆ ಕೂಡ ಬಹಳಷ್ಟು ಒಡನಾಟ, ಅವರು ಅಂದ್ಬಿಟ್ರೆ ನಿಮಗೆ ಎಲ್ಲಿಲ್ಲದ ಪ್ರೀತಿ. ನಂದು ಹೆಂಗದ್ರಿ ಮೇಡಮ್ ಅವರೇ ಸ್ಟೈಲ್ ಅಂದ್ರೆ, ಈಗ ರಾಜ್ಕುಮಾರ್ ಅವ್ರನ್ನು ಎಲ್ಲರೂ ಮೆಚ್ತಾರೆ, ಹೌದಾ, ಅಮಿತಾಬ್ ಬಚ್ಚನ್ ಎಲ್ಲರೂ ಮೆಚ್ತಾರೆ. ನಾನು ರಾಜ್ಕುಮಾರ್ ಅಭಿಮಾನಿ ಮೆಚ್ಚೋದು ರಾಜೇಶ್ ಮೆಚ್ತಾ ಇದ್ದೆ ನಾನು. ನೋಡಿ ಚಿತ್ರ ಬರ್ತಾ ನೋಡಿ ಎಂಥ ಕಲಾವಿದರು. ಅದು ನಮ್ಮ ತಂಗಿ ಮಗನ ಮದುವೆಯಲ್ಲಿ ಬಂದಿದ್ರು ಅವರು. ಅವರಿಗೂ ಕೂಡ ಡಾಕ್ಟರೇಟ್ ಸಿಗಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಯತ್ನ ಮಾಡಿದೆ, ಕಾರಣ ಆಗಲಿಲ್ಲ. ಕೊನೆಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಆಗದೆ ಹೋದ್ರು, ಕರ್ನಾಟಕ ವಿಶ್ವವಿದ್ಯಾಲಯದವರು ಕೊಟ್ಟುಬಿಟ್ರು. ಅವತ್ತಿನ ಫಂಕ್ಷನ್ಗೆ ರಾಜೇಶ್ವರ್ ಪಟ್ಟು ಹಿಡಿದು ನನ್ನನ್ನು ಧಾರವಾಡಕ್ಕೆ ಕರೆಸಿದ್ರು. ಆ ಒಂದು ಕ್ಷಣಗಳಿಗೆ ನಾನು ಸಾಕ್ಷಿಯಾಗಿದ್ದೆ. ನಾನು ಕಣ್ಣು ತುಂಬ ತುಂಬಿಕೊಂಡೆ ಆ ಗಳಿಗೆನ. ಅವರನ್ನ ನನಗೆ ಪರಿಚಯ ಮಾಡೋರು ನಮ್ಮ ಸ್ನೇಹಿತ ಮತ್ತೆ MS ಪ್ರಸಾದ್. ಅವ್ರ ಫೋನ್ ನಂಬರ್ ಎಲ್ಲ ಹುಡುಕಿ ಕೊಟ್ಟು ನಾನು ಅವ್ರ ರಾಜೇಶ್ವರಿಗೆ ಪರ್ಸನಲಿ ಭೇಟಿಯಾಗಿ ಮನೆಗೆ ಹೋಗಿ, ಅವ್ರ ಮನೆಗೆ ಹೋದ್ರಿಂದ ಅಲ್ಲಿ ಊಟ ಮಾಡ್ಕೊಂಡೇ ಹೋಗಿ ವಾಪಸ್, ಹಾಗೆ ಎಂದೂ ಕಳಿಸ್ತಿದ್ದಿಲ್ಲ ಅವರು. 3 to 4 hours ಅವ್ರ ಮನೆಗೆ
ಬೆಂಗಳೂರು ಬಂದಾಗೆಲ್ಲ ನಮ್ಮದೊಂದು ದಿನಚರಿ ವಿಸಿಟ್ ಟು ರಾಜೇಶ್ ಹೌಸ್. ಓಕೆ. ಇದ್ರ ಜೊತೆಗೆ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು, ವಸುಂಧರಾ ಭೂಪತಿ, ಇಂತಹ ಒಬ್ಬ ಪ್ರಖ್ಯಾತ ನಾಮರ ಒಡನಾಟವೂ ಕೂಡ ತಮ್ಮ. ನಿಜ ಮೇಡಮ್. ಅದೇನಂದ್ರೆ ನಮ್ಮಲ್ಲಿ ನಮ್ಮ ತಿಲಕ್ ನಗರ ಬಡಾವಣೆ ಒಂದು ಸಂಘ ಮಾಡ್ಕೊಂಡಿದ್ವಿ ನಾವು. ಅಲ್ಲೊಂದು ಶಿವಮಂದಿರ ಆದರೆ ಒಂದು ದೊಡ್ಡ ಒಂದು ಶಿವ ಸಾಂಸ್ಕೃತಿಕ ವೇದಿಕೆ ಅಂತ ವೇದಿಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಗುಲ್ಬರ್ಗಕ್ಕೆ ಬರೋ ಖ್ಯಾತನಾಮರನ್ನೆಲ್ಲ ನಮ್ಮ SS ಹಿರೇಮಠ ಅವರು ಕ್ಯಾಚ್ ಮಾಡ್ತಾರೆ, ಹಿಡ್ಕೊಂಡ್ಬಿಡೋರು. ನಾವು ಪ್ರೋಗ್ರಾಮ್ ಅರೇಂಜ್ ಮಾಡಿ ಅವರಿಗೆ ಅಲ್ಲಿ ರಾಜೇಶ್ ಬಂದಿದ್ದಾರೆ, ಮಂಡ್ಯ ರಮೇಶ್ ಬಂದಿದ್ದಾರೆ, ವಸುಂಧರಾ ಭೂಪತಿ ಬಂದಿದ್ದಾರೆ, ಸೋಮೇಶ್ವರ್ ಬಂದಿದ್ದಾರೆ. ಹೀಗೆ ಪಟ್ಟಿ ಬೆಳೀತತೆ. ಹೀಗಾಗಿ ಆಮೇಲೆ ನಾವು ಶ್ರಾವಣ ಮಾಸ, ಕರ್ನಾಟಕ ರಾಜ್ಯೋತ್ಸವ, ಅಲ್ಲಿ ಸಂಗೀತ ನೃತ್ಯ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಇತ್ತೀಚೆಗೆ ಸ್ವರಮಾಧುರಿ ಸಂಗೀತ ವಿದ್ಯಾಲಯದ ಸಂಸ್ಥಾಪಕರು ಕೂಡ ನಮ್ಮ ಬಡಾವಣೆಗೆ ಬಂದಿರೋದ್ರಿಂದ ಆ ವೇದಿಕೆ ಮಹೇಶ್ ಬಡಿಕರ್ ಅಂತ ಅವ್ರ ಹೆಸರು, ಡಾಕ್ಟರ್ ಮಹೇಶ್ ಬಡಿಕರ್, ಅವರಿಂದ ಕೂಡ ನಮ್ಮ ಬಡಾವಣೆಯಲ್ಲಿ ಸಂಗೀತದ ವಾತಾವರಣ ಹೆಚ್ಚಾಗ್ತಾ ಇದೆ. ಅವರು ಕೂಡ ಅದೇ ವೇದಿಕೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಹೀಗಾಗಿ ಈಗ ಬರವಣಿಗೆ ಕ್ಷೇತ್ರ ಅಂತ ಹೇಳಿ ಬಂದಾಗ ಕನ್ನಡ ಮತ್ತು ಆಂಗ್ಲ ಪತ್ರಿಕೆಗಳಲ್ಲಿ ಇದುವರೆಗೂ ಸರಿಸುಮಾರು 1107 ಲೇಖನಗಳು, ಇನ್ನೊಂದು ಆಯ್ತು, ಮೊನ್ನೆ ಒಂದು ಬಂತು 1108 ಪ್ರಕಟ ಆಗಿದೆ ಅಂತೇಳಿ ನಾವು ಕೇಳಿದ್ದೇವೆ. ಇಷ್ಟು ಲೇಖನಗಳು ಅಂದ್ರೆ ಪ್ರಸ್ತುತ ಸ್ಥಿತಿಗತಿಗೆ ಅನುಗುಣವಾಗಿ ತಾವು ಲೇಖನಗಳನ್ನ ಬರೀತೀರಿ. ಈ ಒಂದು ವಿಷಯದ ಆಯ್ಕೆಯನ್ನ ಹೇಗೆ ಮಾಡ್ಕೊಳ್ತೀರಿ? ಯಾವ ರೀತಿಯ ವಿಚಾರಗಳನ್ನ ಜನರಿಗೆ ತಿಳಿಸುವಂತಹ ಲೇಖನಗಳನ್ನ ಬರೀತೀರಿ ತಾವು? ನೋಡಿ ಮೇಡಮ್, ಈಗ ಇದಕ್ಕೂ ಬರವಣಿಗೆಗೆ ಮೂಲ ಕಾರಣ ನಮ್ಮ ತೀರ್ಥರೂಪದ ಮುದುಗಲ್ ರಾಘವೇಂದ್ರ ಅವರ ಒಂದು ಬರವಣಿಗೆಯ ಒಂದು ಶಕ್ತಿ ನನಗೆ ನನ್ನ ರಕ್ತದಲ್ಲಿ ಪ್ರವಹಿಸ್ತಾ ಇದೆ. ಈಗ ಒಂದು ಪತ್ರ ಬಂತಂದ್ರೆ ಪತ್ರಿಕೆಯಲ್ಲಿ ಅದು ನನ್ನೊಬ್ಬನ ಭಾವನೆ ಆಗೋದಿಲ್ಲ. ಅದು ಸಾವಿರಾರು ನೂರಾರು ಜನರು ಬರೀಬೇಕಂತಿರುತ್ತೆ, ಬರೆಯೋಕ್ಕಾಗಿರೋದಿಲ್ಲ. ಅದು ಅವರೆಲ್ಲರ ಒಂದು ಭಾವನೆಯನ್ನು ಪ್ರತಿಧ್ವನಿಸ್ತದೆ. ಈಗ ನಾವು ಹೋಗ್ತಿರ್ತೀನಿ, ರೋಡು ದುರಸ್ತಿ ಕಂಡಿರಂಗಿಲ್ಲ, ಅದರ ಬಗ್ಗೆ ಒಂದು ಫೋಟೋ ತೆಗೆದು ಕಳಿಸ್ಬಿಡ್ತೀನಿ. ಅವನೇನಾದ್ರೂ ರಂಗಮಂದಿರದ ಬಗ್ಗೆ ಬರದೆ ಆಮೆಗತಿಯಲ್ಲಿ ಸಾಗಿರೋ ಗುಲ್ಬರ್ಗ ರಂಗಮಂದಿರ ಅಂತ ಅವಾಗ ಅದು ಬಂತು. ಆಮೇಲೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಗುಲ್ಬರ್ಗಾದಲ್ಲಿ CET ಕೌನ್ಸಿಲಿಂಗ್ ಸೆಂಟರ್ ಇರಲಿಲ್ಲ. ಅವಾಗ ಬೆಂಗಳೂರಿನಲ್ಲಿ ಮಾತ್ರ ಇತ್ತು. ಹುಡುಗರು ಇಂಜಿನಿಯರಿಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಬೆಂಗಳೂರಿಗೆ ಬರಬೇಕಾಗ್ತಿತ್ತು. ನಾನು ಅಂದ್ಕೊಂಡೆ ಗುಲ್ಬರ್ಗಕ್ಕೆ ಹೈಕೋರ್ಟ್ ಪೀಠನೇ ಬಂದಿದೆ, ಒಂದು CET ಕೌನ್ಸಿಲಿಂಗ್ ಸೆಂಟರ್ ಬರೋದೇನು ಮಹಾ. ಅದರ ಬಗ್ಗೆ ನಾವು ಸ್ವಲ್ಪ ನಮ್ಮ ಕುಲಪತಿಗಳಾಗಿದ್ದವರು ಪ್ರಭಾರಿ ಕುಲಪತಿ PK ತಿವಾರಿ ಅಂತ, ಅಲ್ಲಿ ಅದೃಷ್ಟವಶಾತ್ ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಭೇಟಿ ಕೊಡೋರಿದ್ರು. ಸರ್ ಏನಾರು ಮಾಡಿ ಇದನ್ನ ಭಾಷಣ ಮಾಡುವಾಗ ನೀವು ವೆಲ್ಕಮ್ ಮಾಡೋರಿದ್ರು, ಇದನ್ನ ಹೇಳ್ರಿ ಸಮಸ್ಯೆನ. ಅವರು ಹೇಳಿದ್ರು, ಮುಖ್ಯಮಂತ್ರಿಗಳು ಕೇಳಿಸ್ಕೊಂಡ್ರು. ಮುಖ್ಯಮಂತ್ರಿಗಳು ಮಾತಾಡುವಾಗ ಅದನ್ನು ಮರ್ತರು. CET ಸುದ್ದಿ ಎತ್ತಲೇ ಇಲ್ಲ. ನನಗೆ ತಳ್ಳನ ಶುರುವಾಯಿತು. ಮತ್ತೆ ಸ್ಟೇಜಿಂದ ಹಿಂದೆ ಕೂತಿದ್ದೆ ನಾನು. ಮತ್ತೆ ಕಿವಾಗ ಹೇಳಿದವ್ರಿಗೆ ತಿವಾರಿ ಅವರು ಇನ್ಸ್ಟೆಂಟಾಗಿ ಗೆದ್ದು ಅವರು ಮುಖ್ಯಮಂತ್ರಿಗಳು ಕಿವಾಗ ಹೇಳಿದ್ರು. ಅವ್ರು ಘೋಷಣೆ ಮಾಡಿಬಿಟ್ರು, ಬರುವ ವರ್ಷದಿಂದ ಗುಲ್ಬರ್ಗಾದಲ್ಲಿ CET ಕೌನ್ಸಿಲಿಂಗ್ ಸೆಂಟರ್ ಆಗ್ತದೆ. ಆದಂಗೆ ಆಯ್ತು. ಗುಲ್ಬರ್ಗಾದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕೆಲ ಕಟ್ಟಡಗಳು ನೋಡಿದ್ರು, ಅದು ಸೂಟ್ ಆಗಲಿಲ್ಲ. ಕಡೆಗೆ PD ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅದು ಕಾರ್ಯಕ್ರಮ ಆಯಿತು. ಅಲ್ಲಿಂದ ಇಲ್ಲಿ ಬಂದಾಗ ತಪ್ಪಿತು ನೋಡ್ರಿ. ಪೇರೆಂಟ್ಗಳು ಹುಡುಗರದು ರಿಸರ್ವೇಶನ್ ಸಿಗ್ತಿರ್ಲಿಲ್ಲ. ಅದೇ ಶೈಕ್ಷಣಿಕವಾಗಿಯೂ ಕೂಡ ತಾವು ಅನುಕೂಲಗಳನ್ನ ಬರವಣಿಗೆಯ ಮುಖೇನ ಮಾಡಿಕೊಟ್ಟಿದ್ದೀರಿ. ಫಲ ಸಿಕ್ಕಿದೆ ಖಂಡಿತ. ಅಲ್ಲ, ಪ್ರಯತ್ನಕ್ಕೆ ಫಲ ಸಿಕ್ಕಾಗ ಮಾತ್ರ ಒಂದು ಫಲಶ್ರುತಿ ಅಲ್ವಾ? ಸೊ ಹಾಗಾಗಿ ಈ ನುಡಿ ಚಿತ್ರ ಬರವಣಿಗೆ ಕೂಡ ತಮ್ಮಲ್ಲಿದೆ. ಅದೊಂದು ಕಲೆ ಕೂಡ ಹೌದು. ಯಾವ ರೀತಿ ಈಗ ನುಡಿ ಚಿತ್ರ ಬರವಣಿಗೆ ಅಂತಂದ್ರೆ ಯಾವ ರೀತಿ ಇರುತ್ತೆ ಆ ಒಂದು ಬರವಣಿಗೆ? ಈಗ ನಾವು ಪ್ರವಾಸಕ್ಕೆ ಹೋದಾಗ ಒಂದು ಶಿಲ್ಪನೋ ಇನ್ನೊಂದು ಮತ್ತೊಂದು ಅಟ್ರಾಕ್ಟ್ ಆಗ್ತದೆ. ಹೌದು. ಸೊ ಆಗಿಂದಾಗ ನಾನು ಹೇಳಿದ್ನಲ್ಲ, ನನ್ನೊಳಗಿನ ಬರಹಗಾರ ಮತ್ತು ಛಾಯಾಗ್ರಾಹಕ ಜಾಗೃತರಾಗ್ಬಿಡ್ತಾರೆ. ಅದ್ರ ಫೋಟೋ ತಗೊಳ್ಳೋದು, ಅಲ್ಲಿರೋರಿಗೆ ಸ್ವಲ್ಪ ಮಾಹಿತಿ ಕೇಳೋದು, ನೋಟ್ ಮಾಡ್ಕೊಳ್ಳೋದು, ಬರೋದು, ಅದ್ರ ಕಳಿಸ್ಬಿಡೋದು. ಆಮೇಲೆ ದೊಡ್ಡ ಬರೆದಿದ್ದೇನೆ ನೋಡಿ, ಸಣ್ಣ ಕೂಡ ಬಂದಿದ್ದಾವೆ. ನಾನು ಒಬ್ಬನೇ ಎಲ್ಲರಿಗೂ ಗೊತ್ತಾಗಲಿ ಅಂತ ಒಂದು ಒಳ್ಳೆ ಉದಾತ್ತ ಉದ್ದೇಶದಿಂದ ನಾನು ಆ ಥರ ಬರಿತಾ ಇದ್ದೇನೆ. ಹಾಗಾದ್ರೆ ತಾವು ಒಬ್ಬ ಒಳ್ಳೆ ಛಾಯಾಗ್ರಾಹಕರು ಕೂಡ ಹೌದು. ನನಗೆ ಅದು ಹಾಬಿ. ನಾನು ಇಷ್ಟಪಡೋದು ಸೂರ್ಯ ಉದಯ ಮತ್ತು ಸೂರ್ಯ ಅಸ್ತ, ಅದ್ರ ಮೇಲೇ ಜಾಸ್ತಿ ವರ್ಕ್ ಮಾಡಿದ್ದೀನಿ ನಾನು. ಹೀಗಾಗಿ ಆಮೇಲೆ ಏನಾದರೂ ಕಾಣಿಸ್ತು, ಇಷ್ಟ ಆಯಿತು ಅಂದರೆ ಫೋಟೋ ಹೊಡ್ಕೊಂಡ್ಬಿಡ್ತೀನಿ ಆಗಿಂದಾಗಿ. ಅದು ಒಂದು ಗೇಳು. ಹೇಗೆ ನೀವು ಅಂದ್ರೆ ಸಂಶೋಧನೆ ಮಾಡಬೇಕು ಒಂದು ಲೇಖನಕ್ಕೆ? ಸಾಮಾನ್ಯವಾಗಿ ಈಗ ಸೂರ್ಯ ಉದಯ ಆಗಿರ್ಬೋದು, ಸೂರ್ಯ ಅಸ್ತ ಆಗಿರ್ಬೋದು, ಅಥವಾ ಬೇರೆ ಕಡೆ ಹೋದಂತಹ ನೀವು ಪ್ರವಾಸ ಏನ್ ಮಾಡಿರ್ತೀರಿ, ಅಲ್ಲಿಯ ವಿಚಾರಗಳು, ಅದನ್ನೆಲ್ಲ ತಾವು ಹೇಳಿದ್ರಿ ಗೈಡ್ ಹತ್ರ ಕೇಳ್ತೀನಿ ಅಂತ ಹೇಳಿ.
ಈ ಒಂದು ಪ್ರಸ್ತುತ ಸ್ಥಿತಿಗತಿಯ ಅನಾವರಣ ಮಾಡಬೇಕು ಅಂತಂದಾಗ ಎಲ್ಲ ಒಂದ್ ಕಡೆ ರಸ್ತೆ ದುರಸ್ತಿ ಸಂದರ್ಭ, ಯಾವ ರಸ್ತೆ ಹೇಗಿರುತ್ತೆ, ಏನಾಗಬೇಕು, ಎಲ್ಲದರ ಸಂಶೋಧನೆ ಆಗ್ಲೇಬೇಕು. ಇಲ್ಲ ಅಂತಂದ್ರೆ ಲೇಖನ ಬರೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ತಾವು ವರ್ಕ್ ಮಾಡ್ತೀರಿ ಅದಕ್ಕಾಗಿ? ಈಗ ನಾನು ಮೂಲತಃ ಇಂಜಿನಿಯರ್ ಆಗಿರೋದ್ರಿಂದ ಈ ಮೂಲ ಸೌಕರ್ಯಗಳ ಬಗ್ಗೆ ನನಗೆ ಮಾಹಿತಿ ಇರ್ತದೆ. ಯಾಕೆ ನಾ ಓದಿದ್ದೆ ಅದು 41 ವರ್ಷ ನೌಕರಿ ಕೂಡ ಮಾಡಿದ್ದೀನಿ. ಇನ್ನು ನನ್ನ ಬಹಳಷ್ಟು ಜನ ಸ್ನೇಹಿತರು ಸೇವೆಯಲ್ಲಿ ಇರೋ ಕಾರಣ ನಾನು ಅವರಿಂದ ಒಂದಿಷ್ಟು ಮಾಹಿತಿ ತಗೊಂಡು ಲೇಖನ ಬರಿತಾ ಇದ್ದೆ. ಹಿಂಗಾಗಿ ಪತ್ರಿಕೆಗಳು ಪ್ರಕಟ ಆಗ್ಬಿಟ್ಟಿದೆ. ಸಂದಂತಹ ಪ್ರಶಸ್ತಿಗಳ ಬಗ್ಗೆ ಇಷ್ಟೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿರತರಾಗಿದ್ದೀರಿ, ಒಂದಿಷ್ಟು ಪ್ರಶಸ್ತಿ ಖಂಡಿತ ಬಂದಿರುತ್ತೆ. ನಾನು ಯಾವ ಪ್ರಶಸ್ತಿ ಹಿಂದೆ ಹೋಗೋದಿಲ್ಲ. ಏನೋ ಅಭಿಮಾನಿಗಳು ಅವರಾಗಿ ನನ್ನ ಇದನ್ನು ಕೆಲಸನ ಗುರುತಿಸಿ ಒಂದು 2-3 ಕಡೆ ಸನ್ಮಾನಗಳು ಆಗಿದ್ದಾವೆ. ಇದು ಹೇಳಿದ ಸ್ವರಮಾಧುರಿ ಸಂಗೀತ ವಿಶ್ವವಿದ್ಯಾಲಯ ಅವರು ಕೂಡ ಕಲಾ ಪೋಷಕ ಅಂತ ಒಂದು ಬಿರುದು ಕೊಟ್ಟು ನನಗೆ ಸನ್ಮಾನ ಮಾಡಿದ್ದಾರೆ. ಹೀಗಾಗಿ ಅದು ಸಂತೋಷದ ವಿಷಯ. ಸೊ ಮನೆಯವರ ಸಹಕಾರ ಹೇಗಿದೆ ಸರ್? ಎಲ್ಲ ಕಡೆ ಪ್ರವಾಸ ಹೋಗ್ತಾ ಇರ್ತೀರಿ, ಬರಿತಾ ಇರ್ತೀರಿ, ಇಲ್ಲ ನಾಟಕಗಳ ಕಡೆ ಗಮನ ಕೊಡ್ತೀರಿ, ನಿಮ್ಮದೇ ಆದಂತಹ ದಾಸ ಸಾಹಿತ್ಯದ ಧರ್ಮದರ್ಶಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದೀರಿ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದೀರಿ ಅಂತಂದ್ರೆ ಮನೆಯವರು ಖಂಡಿತ ಇದಕ್ಕೆ ಸಹಕರಿಸಲೇಬೇಕು. ನಿಜ ನಿಜ. ಅವರು ಗೃಹಲಕ್ಷ್ಮಿ. ಈಗ ಒಂದು ಗಾದೆ ಮಾತು ಇದೆಯಲ್ಲ, ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದಿದೆ, ಹೆಣ್ಣಿದ್ದೇ ಇರ್ತಾರೆ. ನನ್ನ ಇವತ್ತಿನ ವೆಂಕಟೇಶ್ ಮುದ್ಗಲ್ ರೂಪುಗೊಳ್ಳಕ್ಕೆ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಅವರ ಸಹಕಾರವೇ ಮುಖ್ಯ ಕಾರಣ ಅಂತ ನಾನು ಹೇಳ್ಕೊತೇನೆ. ಅವರು ನನ್ನ ಮಕ್ಕಳು ಕೂಡ ಬಹಳ ಸಪೋರ್ಟಿವ್ ಆಗಿದ್ದಾರೆ. ನಿಮ್ಮ ಕುಟುಂಬದ ಚಿತ್ರ ಮಕ್ಕಳ ಹೆಸರೇನು ಸರ್? ದೊಡ್ಡವನು ವರುಣ್, ಚಿಕ್ಕವನು ಶಶಾಂಕ್. ಅವನು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ. ವರುಣ್ ಅಲ್ಲಿ ಗುಲ್ಬರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ತಿರುಪತಿ ಹೋದಾಗ ಅದು ನಾವು ಚಿತ್ರ ತೆಗೆದಿದ್ದು. ಅಂದ್ರೆ ಒಂದು ಚಿಕ್ಕದಾದಂತಹ ಚೊಕ್ಕದಾದಂತಹ ಕುಟುಂಬ ಅಂತ ಹೇಳ್ತಾ ಇದ್ದೀರಿ. ಈಗ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಕೆಲಸವನ್ನ ಮಾಡಬೇಕು, ಅಥವಾ ಒಂದು ಸಾಹಿತ್ಯ ಸಂಗೀತ ಇವೆರಡರಲ್ಲೂ ಕೂಡ ಒಡಗೂಡಿಸ್ಕೊಂಡು ಏನ್ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ರಿ? ಈಗ ನೋಡ್ರಿ ಮೇಡಮ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೆಂಗಳೂರಿಗೆ ಅಲ್ಲಿಂದ ಇಲ್ಲಿ ಬರೋದು ಡಿಪೆಂಡೆನ್ಸಿ ಕಡಿಮೆ ಆಗಬೇಕು ನಮ್ಮವ್ರಿಗೆ. ಈಗ ಹೈಕೋರ್ಟ್ ಪೀಠ ಆಯಿತು, ಅಷ್ಟೋ ಜನ ಬರೋದು ಕಡಿಮೆ ಆಯಿತು. ಅದೇ ಥರ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ಆಯಿತು, ಆ ಜನ ಇಲ್ಲಿ ಬರೋದು ಕಡಿಮೆ ಆಯಿತು. ಗುಲ್ಬರ್ಗದಲ್ಲೇ ಆಯಿತು. ಈಗ ನಮ್ಮ ಪ್ರಯತ್ನ ಏನು ಅಂತಂದರೆ ಇದೇ ತರಹ ಗುಲ್ಬರ್ಗಾದಲ್ಲಿ ರೈಲ್ವೆ ಡಿವಿಷನ್ ಆಗಬೇಕು ಅಂತ ನಮ್ಮದು ಹೋರಾಟ ನಡೆದಿದೆ. ರೈಲ್ವೆ ಡಿವಿಷನ್ ಆಯಿತು ಅಂದರೆ ಅದು ಸುಮಾರು 10-15 ವರ್ಷದಿಂದ ನೆನಗುದಿಗೆ ಬಿದ್ದಿದೆ. ಅದಕ್ಕೆ ಸ್ವಲ್ಪ ರಾಜಕೀಯ ಬಲ ಬರಬೇಕಾಗಿದೆ. ಆಯಿತು ಅಂದರೆ ನಮಗೆ ರೈಲ್ವೆ ಸೌಲಭ್ಯಗಳು ಸಿಕ್ಕಾಪಟ್ಟೆ ಸಿಗ್ತವೆ. ಅದರ ಬಗ್ಗೆ ನಾವು ನಮ್ಮ ಸಮಾನ ಮನಸ್ಕರು ಮತ್ತು ಸಂಘ ಸಂಸ್ಥೆಗಳ ಜೊತೆ ಒಡನಾಟ ಇಟ್ಟುಕೊಂಡು ಆ ದಿಸೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಎಲ್ಲ ಕೆಲಸ ಕಾರ್ಯಗಳು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಕೂಡ ಹಾರೈಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ, ತಮ್ಮ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಚಂದನ ವಾಹಿನಿಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳು ಸರ್. ನನ್ನನ್ನು ಇಲ್ಲಿ ಆಹ್ವಾನಿಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಚಂದನ ವಾಹಿನಿಯ ಸಮಸ್ತ ಪ್ರಾಧಿಕಾರಕ್ಕೆ ನನ್ನ ಅನಂತ ವಂದನೆಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮನ ತಲುಪುವಂತಹ ಪ್ರಯತ್ನ ನಮ್ಮದು. ನೋಡ್ತಾ ಇರಿ, ಇದು ನಿಮ್ಮ ಪ್ರೀತಿಯ ಚಂದನ ವಾಹಿನಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.